ತಕ್ಷಣ ಗೊತ್ತಾಗುತ್ತೆ ಒಂದು ರೆಸಾರ್ಟಾ ಇಲ್ಲ ಒಂದು ಮನೇನ ಅಂತ. ಯಾಕೆ ನಿಮಗೆ 1500 ಇಂದಾನೆ ಸ್ಟಾರ್ಟ್ ಆಗುತ್ತೆ. 4 ಪ್ಯಾಕೇಜ್ ಇರುತ್ತೆ, ಬೇಸಿಕ್ಕು, ಸ್ಟ್ಯಾಂಡರ್ಡು, ಪ್ರೀಮಿಯಮ್ ಪ್ಲಸ್ ಅಂತ. 1500 rupees ಅಂತ ಹೇಳ್ಬೋದು. ಎಂಟ್ರೆನ್ಸ್ ಏನ್ ಸ್ಪೆಷಾಲಿಟಿ ಅಂದ್ರೆ ಇದೆಲ್ಲಾನು ಬಂದ್ಬಿಟ್ಟು 8 feet ಹೈಟ್ ಇರೋದು. ಕಿಚನ್ ಏರಿಯಲ್ಲಿ ಪ್ರತಿಯೊಂದು ಪ್ರಾವಿಷನ್ ಇದೆ ಸರ್. ರೆಫ್ರಿಜರೇಟರ್ಗೆ ಪ್ರಾವಿಷನ್ ಇದೆ, ಓವನ್ ಇನ್ಹೌಸ್ ಓವನ್ ಇದೆ. ಆಕ್ಚುಲಾಗಿ ಏನು ಅಂದ್ರೆ ಸರ್, ಇದು ಮೊರಾಕನ್ ಟೈಲ್ಸ್ ಅಂದ್ಬಿಟ್ಟು ಇವಾಗ ಟ್ರೆಂಡ್ ನಡೀತಿರೋದು ಈ ಟೈಲ್ಸ್ ಅಲ್ಲಿ. ತುಂಬಾ ಡಿಸೈನರ್ಸ್ ಒಂಥರ 3D ತರ ಕಾಣಿಸುತ್ತೆ, 3D ಫೀಲ್ ಇರ್ತದೆ. ಇದು ಬಂದ್ಬಿಟ್ಟು ಡೈವರ್ಟರ್ ಯೂಸ್ ಮಾಡಿದೀವಿ. ಇದು ಹ್ಯಾಂಡ್ ಶವರ್, ಇದು ಫುಲ್ ಹ್ಯಾಂಡ್ ಶವರ್. ಇನ್ನೊಂದು ಏನ್ ಪ್ಲಸ್ ಅಂದ್ರೆ ಸರ್, ನೆಗೆಟಿವಿಟಿ ಏನೇ ಇದ್ರು ಫುಲ್ ಎಲ್ಲಾನು ಝೀರೋ ಆಗೋಗ್ಬಿಡ್ತದೆ ಪಿರಮಿಡ್ ಶೇಪ್ ಇರೋದ್ರಿಂದ. ವಾಕ್ ಇನ್ ವಾರ್ಡ್ರೋಬ್ ಸರ್ ಇದು. ಇದ್ರಲ್ಲಿ ಇನ್ನೊಂದು ಏನು ಅಂದ್ರೆ ಡ್ರೈ ಏರಿಯಾ ವೆಟ್ ಏರಿಯಾ ಅಂತ ಸಪರೇಟ್ ಮಾಡಿದೀವಿ. ನಾರ್ಮಲ್ ಆಗಿ ಕಾಮನ್ ಆಗಿ ಯಾರು ಮಾಡಲ್ಲ. ಇದು ಎಲಿವೇಶನ್ ಇದೇ ತರ ಮ್ಯಾಚ್ ಮಾಡ್ಬೇಕು ಅಂತ ಟಾಪ್ ಟು ಬಾಟಮ್ ನೀವು ನೋಡಿದ್ರೆ ಪ್ರತಿಯೊಂದ್ರಲ್ಲೂ ನೋಡಿ ನಾವು ಅವ್ರಿಗೆ ಸಜೆಸ್ಟ್ ಮಾಡಿದ್ದು ವಾಸ್ತುಗೋಸ್ಕರ ಬೇಕು ಅಂದ್ಬಿಟ್ಟು ಅವ್ರಿಗೆ ಇದನ್ನ ಸಜೆಸ್ಟ್ ಮಾಡಿ ನಾವು ಮಾಡಿದೆ ಸರ್. ಇದೆಲ್ಲ ಪ್ರತಿಯೊಂದನ್ನು ಸ್ಟ್ರೈಟ್ ಆಗಿ ಒಂದು ಲ್ಯಾಡರ್ ತರನೇ ಮಾಡ್ಬೋದಾಗಿತ್ತು, ಬಟ್ ಏನಕ್ಕೆ ಟೋಟಲ್ ಕಾಸ್ಟ್ ಬಂದ್ಬಿಟ್ಟು 75 lakhs ಆಗಿದೆ. ಇದು 75 lakhs ಅಷ್ಟೇ ಆಗಿರೋದು. 75 lakhs. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತೊಂದು ಸೂಪರ್ ಆಗಿರೋ ಒಂದು ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗು ನಿಮಗೆ ಮುಂದೆ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಒಂದು ರೆಸಾರ್ಟಾ ಇಲ್ಲ ಒಂದು ಮನೇನ ಅಂತ. ಯಾಕಂದರೆ ಒಂದು ಎಲಿವೇಶನ್ ನೋಡಿ ಯಾವ ಥರ ಒಂದು ಸೂಪರಾಗಿ ಮಾಡಿದ್ದಾರೆ ಅಂತ. ಸೊ ಈ ಥರ ಒಂದು ಡಿಫ್ರೆಂಟ್ ಆಗಿರೋ ಒಂದು ಪ್ಲಾನ್ಸ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ಕೊಡೋದು ಯಾರು ಅಂದರೆ ಅರ್ಬನ್ ಲೈನ್ ಪ್ರಾಜೆಕ್ಟ್ಸು. ಇವ್ರು ಲಾಸ್ಟ್ ಟೈಮ್ ಒಂದು ಪ್ರಾಜೆಕ್ಟ್ ಮಾಡಿದೆ, ಸೂಪರಾಗಿ ಒಂದು ರೆಸ್ಪಾನ್ಸ್ ಇತ್ತು ಅಂತಲೇ ಹೇಳ್ಬೋದು. ನಾಗರಬಾವಿ ಕಡೆ ಇವ್ರದ್ದು ಸೆಕೆಂಡ್ ಪ್ರಾಜೆಕ್ಟು 1 year-ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಈ ಮನೆ 30-40 ಡೈಮೆನ್ಷನಲ್ಲಿ ಕಟ್ಟಿರೋದು ಅರ್ಬನ್ ಲೈನ್ ಪ್ರಾಜೆಕ್ಟ್ಸ್ದು. ಇವ್ರದ್ದು ಆ್ಯಕ್ಚುಲಿ ಬಂದ್ಬಿಟ್ಟು ಬೇಸಿಕ್ ಪ್ಯಾಕೇಜು ನಿಮಗೆ 1500 ಇಂದಾನೆ ಸ್ಟಾರ್ಟ್ ಆಗುತ್ತೆ. 4 ಪ್ಯಾಕೇಜ್ ಇರುತ್ತೆ, ಬೇಸಿಕ್ಕು, ಸ್ಟ್ಯಾಂಡರ್ಡು, ಪ್ರೀಮಿಯಮ್ ಪ್ಲಸ್ ಅಂತ. ಸೊ ಈ ಥರ ಎಲ್ಲ ಪ್ಯಾಕೇಜಸ್ ಎಲ್ಲ ಇರುತ್ತೆ. ಸೊ ಒಳಗಡೆ ಹೋಗಿ ನೋಡಿದ ತಕ್ಷಣ ಯಾವ ಥರ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ಥರ ಅಂತ. ಸೊ ಅವ್ರನ್ನ ಇಂಟ್ರಡ್ಯೂಸ್ ಮಾಡ್ಕೊಡ್ತೀನಿ. ಇದು ಪ್ರಾಜೆಕ್ಟ್ ಎಷ್ಟು ದಿನ ಆಯಿತು, ಎಷ್ಟು ಮಂತ್ಸ್ ಆಯಿತು ಕಂಪ್ಲೀಟ್ ಮಾಡೋಕ್ಕೆ, ಮತ್ತು ಯಾವ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಎಲ್ಲನೂ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಈ ಥರ ಡಿಫ್ರೆಂಟ್ ಕಂಟೆಂಟ್ಸ್ ಎಲ್ಲ ಬರ್ತಾನೆ ಇರುತ್ತೆ. ಸೊ ವಿಡಿಯೋ ಹೋಗೋಣ. ನೋಡ್ತಿರ್ಬೋದು ಅರ್ಬನ್ ಲೈನ್ ಪ್ರಾಜೆಕ್ಟ್ಸ್ ಕಡೆಯಿಂದ ನಾವು ಓನರೇ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಲಾಸ್ಟ್ ಟೈಮ್ ನೀವು ಒಂದು ಪ್ರಾಜೆಕ್ಟ್ ಬಗ್ಗೆ ತೋರಿಸ್ಕೊಟ್ರೆ, ಆ್ಯಕ್ಚುಲಿ ನಾಗರಬಾವಿಲಿ ಇರೋದು. ಸೂಪರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ, ಒಂದೊಂದು ಕ್ಲೀನಾಗಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ತುಂಬ ಜನ ರೆಸ್ಪಾನ್ಸ್ ಚೆನ್ನಾಗಿತ್ತು ಅಂತ ಹೇಳಿದರು. ಆಮೇಲೆ ತುಂಬ ಜನ ನಿಮ್ಮನ್ನ ಕೂಡ ವಿಸಿಟ್ ಮಾಡಿದ್ದಾರೆ ಪ್ರಾಜೆಕ್ಟ್ಸ್ಗೆ ಎಲ್ಲ ಅಂತ. ಸರ್, ಮೇಯ್ನ್ ಕ್ವಶನ್ ಇವಾಗ ಬಂದಿರೋದು, ನಾನು ಇವಾಗ ತೋರಿಸ್ತಾ ಇರೋದು ನಿಮ್ಮ ಕಂಪನಿ ಕಡೆಯಿಂದ ಸೆಕೆಂಡ್ ಪ್ರಾಜೆಕ್ಟ್ಸು. ನೀವು ಟೋಟಲಾಗಿ ಎಷ್ಟೋ ಪ್ರಾಜೆಕ್ಟ್ಸ್ ಮಾಡಿದ್ದೀರಾ ಸರ್? ನಿಯರ್ಲಿ 40+ ಪ್ರಾಜೆಕ್ಟ್ ಮಾಡಿದ್ದೀವಿ ಕನ್ಸ್ಟ್ರಕ್ಷನ್ ಅಲ್ಲೇ. ಅಂಡ್ ಇಂಟೀರಿಯರ್ ಅಲ್ಲಿ ನಿಯರ್ಲಿ 100 above ಪ್ರಾಜೆಕ್ಟ್ಸ್ ಮಾಡಿದ್ದೀವಿ. 100 above, ಸೂಪರ್. ಅರ್ಬನ್ ಲೈನ್ ಪ್ರಾಜೆಕ್ಟ್ಸ್ ಅಂಡ್ ವಿವಾ ಡಿಸೈನ್ಸ್ ಆರ್ ಬೋತ್ ಸೇಮ್ ಫಾರ್ಮ್ ಇರೋದ್ರಿಂದ. ಓಕೆ. ಇದು ನಮ್ದು ಒಂದು ಪ್ರೀಮಿಯಂ ಪ್ರಾಜೆಕ್ಟ್. ಇದು KR ಪುರಂ ಅಲ್ಲಿ ಲೊಕೇಟ್ ಆಗಿರೋಂಥ ಪ್ರೀಮಿಯಂ ಪ್ರಾಜೆಕ್ಟ್ ಇದು. ಸೂಪರ್ ಸರ್. ಇವಾಗ ಇದು ಬಂದ್ಬಿಟ್ಟು ಎಷ್ಟು ಡೈಮೆನ್ಷನಲ್ಲಿ ಕಟ್ಟಿರೋದು? ಇದು 30-40 ಡೈಮೆನ್ಷನಲ್ಲಿ ಬಂದಿರೋದು. ಇದು G+2 ಬರುತ್ತೆ. G+2 ಬರುತ್ತೆ. ಇದು ಲೈಕ್ ಎಷ್ಟು ತಿಂಗಳಾಯಿತು ಕನ್ಸ್ಟ್ರಕ್ಟ್ ಮಾಡೋಕ್ಕೆ? ಅಂದರೆ 1 year ಆಯ್ತಾ, 2 years ಆಯ್ತಾ? ಇಲ್ಲ 1 year ಅಷ್ಟೇ. 1 year-ಅಲ್ಲೇ ಕಂಪ್ಲೀಟ್ ಮಾಡಿ ಟೋಟಲಿ ಕಂಪ್ಲೀಟ್ ಆಗಿದೆ. ಸೂಪರ್ ಸರ್. ಇವ್ರದ್ದು ಪ್ರಾಜೆಕ್ಟ್ ಬಂದ್ಬಿಟ್ಟು ಅವರು ಫಸ್ಟು ಡಿಸೈನ್ ಯಾವ ಥರ ಕೇಳಿದ್ರು ಆ ಥರನೇ ಡಿಸೈನಲ್ಲಿ ಇದೆಯಾ, ಅಥವಾ ನೀವು ಕೂಡ ಏನಾದ್ರು ಸಜೆಸ್ಟ್ ಮಾಡಿ ಆ ಥರ ಮಾಡಿಫಿಕೇಶನ್? ಇಲ್ಲ ಸರ್, ನಮ್ಮ ಆರ್ಕಿಟೆಕ್ಟ್, ಅದಕ್ಕೆ ಅಂತ ಒಬ್ರು ಆರ್ಕಿಟೆಕ್ಟ್ ಇದ್ರು. ಅವ್ರು ಏನು ಡಿಸೈನ್ ಕೊಟ್ಟಿದ್ದಾರೆ ಅದೇ ಡಿಸೈನ್ ಎವ್ರಿಥಿಂಗ್ ಇಂಪ್ಲಿಮೆಂಟೇಷನ್ ಇನ್ಕ್ಲೂಡಿಂಗ್ ದಟ್ ಕ್ಲಾಡಿಂಗ್ ಎವ್ರಿಥಿಂಗ್. ನೋಡಿ, ಕ್ಲಾಡಿಂಗ್ ನೀವೇ ನೋಡ್ತಾ ಇದ್ದೀರಾ ಹೇಗೆ ಬಂದಿದೆ. ಎಲಿವೇಶನ್ ಒಂಥರ ಡಿಫರೆಂಟ್ ಆಗಿದೆ. ಅದೇ ಸೇಮ್ ಸಿಗೋವರೆಗೂ ಅವ್ರು ಆರ್ಕಿಟೆಕ್ಟ್ ಬಿಡೋದಿಲ್ಲ. ನಮ್ಮ ಆರ್ಕಿಟೆಕ್ಟ್ ಆದ್ರೂ ಅಂತ ನಾವು ಎಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ ಯಾವ್ದು. ಓಕೆ. ಎವ್ರಿಥಿಂಗ್ ಆಸ್ ಪರ್ ಡಿಸೈನೇ ಬರುತ್ತೆ. ಅಂಡ್ ಇಂಟೀರಿಯರು ಅಷ್ಟೇ, ಎಕ್ಸ್ಟೀರಿಯರು ಅಷ್ಟೇ. ಟೋಟಲ್ ಡಿಸೈನ್ ಆಸ್ ಪರ್ ಡಿಸೈನೇ ಬರುತ್ತೆ. ಸೊ ಇವಾಗ ನೀವು ಮಾಡ್ತಿರೋ ಪ್ರಾಜೆಕ್ಟ್ಸ್ ಎಲ್ಲ ಬರೀ ಬೆಂಗಳೂರಲ್ಲಿ ಮಾತ್ರ ಮಾಡ್ತೀರಾ, ಅಥವಾ ಬೇರೆ ಕರ್ನಾಟಕಲ್ಲಿ ಬೇರೆ ಪ್ಲೇಸಸ್ ಎಲ್ಲ ಮಾಡ್ತೀರಾ ಹಂಗೆ ಸರ್? ಇಲ್ಲ ಸರ್, ಬೆಂಗಳೂರು ಸರೌಂಡಿಂಗ್ ಮಾಡ್ತಾ ಇದೀವಿ. ಇಟ್ ಮೀನ್ಸ್ ಅಂದ್ರೆ ಅರೌಂಡ್ 200 kilometer ರೇಂಜ್ ಅಲ್ಲಿ, 150 to 200 kilometer ರೇಂಜ್ ಅಲ್ಲಿ ಮಾಡ್ತಾ ಇದೀವಿ. ತುಂಬಾ ಹೊರಗಡೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಬಟ್ ನಮ್ಗೆ ತುಂಬಾ ಕಾಂಟ್ಯಾಕ್ಟ್ಸ್ ಕೇಳ್ತಿದ್ದಾರೆ. ಫ್ಯೂಚರ್ ಅಲ್ಲಿ ಸ್ಟಾರ್ಟ್ ಮಾಡ್ತೀರಾ? ಹೌದು. ಓಕೆ ಸರ್. ನಿಮ್ದು ಪ್ಯಾಕೇಜಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡಿ ಸರ್, ಯಾವ ತರ ಇರುತ್ತೆ ಅಂತ. ಸರ್, ಬೇಸಿಕ್ ಪ್ಯಾಕೇಜ್ 1500 rupees ಅಂತ ಹೇಳ್ಬೋದು.
ನೋಡಿರ್ಬೋದು. ಬೇಸಿಕ್ ಪ್ಯಾಕೇಜ್ ಅಲ್ಲಿ ಬಂದು ನಾರ್ಮಲ್ ಆಗಿ ಏನಾಗುತ್ತೆ, ದಟ್ ವಿಲ್ ಬಿ ಆಸ್ ಎ ರೆಂಟೆಡ್ ಹೌಸ್. ಒಬ್ರು ಒಂದು ಸೈಟ್ ಇಟ್ಕೊಂಡಿದ್ದಾರೆ, ಅವ್ರಿಗೆ ಆಸ್ ಎ ಇನ್ಕಮ್ ಬೇಕಾಗುತ್ತೆ, ಅದು ರೆಂಟೆಡ್ ಹೌಸ್ ಆಗಿ, ಅಥವಾ ಬೇಸಿಕ್ ಪ್ಯಾಕೇಜ್ ನಾರ್ಮಲ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಬಂದು ಸ್ಟ್ಯಾಂಡರ್ಡ್ ಪ್ಯಾಕೇಜ್. ಸ್ಟ್ಯಾಂಡರ್ಡ್ 1850. ಇದರಲ್ಲಿ ಎವ್ರಿಥಿಂಗ್ ಈಗ ಆಲ್ಮೋಸ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಪ್ರೀಮಿಯಂ ಆಗಿ ಇನ್ಕ್ಲೂಡ್ ಆಗಿರುತ್ತೆ, ಗ್ರಾನೈಟ್ ಇರುತ್ತೆ, ಟೈಲ್ಸ್ ರೇಂಜ್ ಜಾಸ್ತಿ ಇರುತ್ತೆ, ಬಾತ್ರೂಮ್ ಫಿಟ್ಟಿಂಗ್ಸ್ ರೇಂಜ್ ಇರುತ್ತೆ. ಅಂಡ್ ನೆಕ್ಸ್ಟ್ ಹೋದ್ರೆ ಪ್ರೀಮಿಯಂ ಅಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಕವರೇಜ್ ಆಗುತ್ತೆ. ಪ್ರೀಮಿಯಂ ಅಲ್ಲಿ ನಿಮಗೆ ಟೋಟಲ್ ಆಗಿ ಗ್ರಾನೈಟ್ ರೇಂಜ್ ಜಾಸ್ತಿ ಇರುತ್ತೆ, ಅಂಡ್ ಟೈಲ್ಸ್ ರೇಂಜ್ ಹೈ ರೇಂಜ್ ಇರುತ್ತೆ, ಬಾತ್ರೂಮ್ ಫಿಟ್ಟಿಂಗ್ಸ್ ಹೈ ರೇಂಜ್ ಇರುತ್ತೆ, ಅಂಡ್ ವುಡ್ ಮೇನ್ ಥಿಂಗ್ ಎಲ್ಲದೂ ಬರ್ಮಾ ಬಾರ್ಡರ್ ಕೊಡ್ತೀವಿ, ಟೀಕ್ ವುಡ್ಡೇ ಕೊಡ್ತೀವಿ, ಅಂಡ್ ಎವ್ರಿಥಿಂಗ್ ಪ್ರೀಮಿಯಮ್ ಆಗೇ ಇರುತ್ತೆ. ಓಕೆ ಸೂಪರ್ ಸರ್. ಇವಾಗ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ನಿಮ್ಮ ಟೀಮ್ ಕಡೆಯಿಂದ ಯಾರು ಎಕ್ಸ್ಪ್ಲೈನ್ ಮಾಡ್ತಾರೆ ಹೆಂಗೆ ಸರ್? ನಮ್ಮ ಟೀಮಿಂದ ಈ ಟೋಟಲ್ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡಿರೋದು ಸುನಿಲ್ ಅಂತ ಸರ್, ನಮ್ಮ ಟೆಕ್ನಿಕಲ್ ಇಂಜಿನಿಯರ್ ಅವರು ಈ ಟೋಟಲ್ ಪ್ರಾಜೆಕ್ಟ್ ಅಪ್ ಟು ಸ್ಟಾರ್ಟಿಂಗ್ ಬೇಸ್ಮೆಂಟ್ ಇಂದ ಹಿಡಿದು ಎಂಡ್ ಹ್ಯಾಂಡ್ ಓವರ್ ವರ್ಗು ಅವರೇ ನೋಡ್ಕೊಂಡಿರೋದ್ರಿಂದ ಅವರು ಟೋಟಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ ಸರ್, ಎಲ್ಲ ಫುಲ್ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಓಕೆ, ಸೊ ನಮ್ಮನ್ನ ನೋಡ್ತಿರ್ಬೋದು ಅರ್ಬನ್ ಲೈನ್ ಪ್ರಾಜೆಕ್ಟ್ಸ್ ಕಡೆಯಿಂದ ಸುನಿಲ್ ಸರ್ ಇದ್ದಾರೆ. ಆ್ಯಕ್ಚುಲಿ ಇವರೇ ಬಂದ್ಬಿಟ್ಟು ಟೋಟಲ್ ಆಗಿ ಈ ಪ್ರಾಜೆಕ್ಟ್ನೆಲ್ಲ ಫುಲ್ ತೊಗೊಂಡು ಯಾವ ಥರ ಒಂದು ಫಿನಿಶ್ ಮಾಡಬೇಕು, ಬೇಸ್ ಟು ಟಾಪ್ ತನಕ ಇವರೇ ಎಲ್ಲ ನೋಡ್ಕೊಂಡಿರೋದು, ಇವರೇ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಇವಾಗ ಸ್ಟಾರ್ಟಿಂಗ್ ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ಎಷ್ಟು ಡೈಮೆನ್ಷನಲ್ಲಿ ಕಟ್ಟಿರೋದು ಸರ್? ಇದು 30-40 ಸೈಟು, ನಾರ್ತ್ ಈಸ್ಟ್ ಕಾರ್ನರ್ ಸೈಟ್. ಇದು ಎಲಿವೇಶನ್ ಅಲ್ಲಿ ಆಗಲೇ ನೋಡಿರ್ಬೋದು, ನಾರ್ತ್ ಈಸ್ಟ್ ಕಾರ್ನರ್ ಸೈಟ್ ಎಲಿವೇಶನ್ ಸಿಗ್ತದೆ. ಇದು ಬಂದ್ಬಿಟ್ಟು ಎಲಿವೇಶನ್ಗೆ ನಾನು ರಬಲ್ ಸ್ಟೋನ್ ಮೆಸನ್ರಿ ಯೂಸ್ ಇದೆ. ಆಕ್ಚುಲಿ ಮೇನ್ ಹೈಲೈಟ್ ಅಂತ ಹೇಳ್ಬೋದು. ಯೂಶಲಿ ಈ ತರ ಡಿಸೈನ್ಸ್ ಎಲ್ಲ ಒಂದು ರೆಸಾರ್ಟು ಆ ಥರ ಎಲ್ಲ ಇರುತ್ತೆ, ಬಟ್ ನೀವು ಮನೆಗೆ ಈ ತರ ಒಂದು ಲುಕ್ ಕೊಟ್ಟಿ. ಇದು ರಬಲ್ ಸ್ಟೋನ್ ಅಂದ್ಬಿಟ್ಟು ಗ್ರಾಫೈಟ್ ಕಲರ್. ಇದರಲ್ಲಿ ಒಂದು 2 to 3 ಟೈಪ್ಸ್ ಆಲ್ಮೋಸ್ಟ್ ಕಲರ್ಸ್ ಸಿಗ್ತದೆ. ಮತ್ತೆ ಅಲ್ಲಿ ಎಲಿವೇಶನ್ ಅಲ್ಲಿ ನೀವು ನೋಡಿದ್ರೆ ಅಲ್ಲಿ ಮೇಲ್ಗಡೆ ನೋಡಿದಾಗ ಅದು ಎಕ್ಸ್ಟ್ರೂಷನ್ಸ್ ಬಂದ್ಬಿಟ್ಟು ಫುಲ್ ಎಲ್ಲ ಗ್ರಾನೈಟ್ ಅಲ್ಲಿ ಮಾಡಿರೋದು. ಪ್ರತಿಯೊಂದು ಎಕ್ಸ್ಟ್ರೂಷನ್ ಫುಲ್ ಗ್ರಾನೈಟ್ ಅಲ್ಲೇ ಮಾಡಿರೋದು. ಸೊ ಇಲ್ಲಿರೋ ಲೈಟ್ಸ್ ಎಲ್ಲ ಸರ್? ಲೈಟ್ಸ್ ಎಲ್ಲ ಬಂದ್ಬಿಟ್ಟು ಫಂಡರ್ ಮ್ಯಾಕ್ಸ್ ಲೈಟ್ಸ್ ಅಂದ್ಬಿಟ್ಟು ಅದು ಲೈಟ್ ಇದು ಮಾಡಿ ಫೋಕಸ್ ಆಗೋದು. ನೆಕ್ಸ್ಟ್ ಇಲ್ಲಲ್ಲ ಸರ್? ಇದು ಬಂದ್ಬಿಟ್ಟು ಇದೆಲ್ಲ ನಾರ್ಮಲ್ ಸಾದ್ರಳ್ಳಿ ಕಲ್ಲು ಹಾಕಿರೋದು. ಇದು ಗಟರ್ನ ಕವರ್ ಮಾಡೋದಿಕ್ಕೆ ಅಂತ. ಇದು ಬಂದ್ಬಿಟ್ಟು HPL ಸೆಂಚುರಿ ಬ್ರ್ಯಾಂಡ್. ಇದು ಸೆಂಚುರಿ ಬ್ರ್ಯಾಂಡ್ ಗೊತ್ತಾಗುತ್ತೆ. ಇದೆಲ್ಲ ಸ್ಟೀಲ್ ಅಲ್ಲ? ಇದೆಲ್ಲ ಬಂದ್ಬಿಟ್ಟು MS ಫುಲ್ MS ಮಾಡಿರೋದು. ಓಕೆ, ಸೊ ಈ ಡಿಸೈನ್ ನೀವು ಈ ಪರ್ಟಿಕ್ಯುಲರ್ ಡಿಸೈನ್ ಯಾಕೆ ಈ ತರ ಚೂಸ್ ಮಾಡಿದ್ದೀರಾ ನೀವು? ಇದು ಬ್ಲ್ಯಾಕ್ ಮತ್ತೆ ವುಡನ್ ಕಾಂಬಿನೇಷನ್ ಅಲ್ಲಿ ಚೆನ್ನಾಗಿರ್ತದೆ ಅಂದ್ಬಿಟ್ಟು ಆಲ್ಮೋಸ್ಟ್ ಇದು ಸೆಲೆಕ್ಟ್ ಮಾಡಿರೋದು. ಅದಕ್ಕೆ ಸೂಪರ್ ಸರ್. ನಮ್ಮ ಆರ್ಕಿಟೆಕ್ಟ್ಸ್ ಎಲ್ಲಾನು ಫೈನಲ್ ಮಾಡ್ತಾರೆ, ಪ್ರತಿಯೊಂದು ಡಿಸೈನಿಂಗ್ಸ್ ಪ್ರತಿಯೊಂದು ಇಂಚಲ್ಲಿ ಎಲ್ಲಾನು ಫೈನಲ್ ಮಾಡ್ತಾರೆ. ಫೈನಲ್ ಮಾಡ್ಬಿಟ್ಟು ಆಮೇಲೆ ಅದಾದ್ಮೇಲೆ ಎಕ್ಸಿಕ್ಯೂಷನ್ ಗೆ ಹೋಗ್ತದೆ ಎಲ್ಲ. ನೆಕ್ಸ್ಟ್ ಇದಕ್ಕೆ ಅಲ್ಲೊಂದು ಗೇಟ್ ಕೊಟ್ಟಿದ್ದೀರಾ, ಇಲ್ಲೊಂದು ಗೇಟ್ ಕೊಟ್ಟಿದ್ದೀರಾ? ಕಾರ್ ಎಂಟ್ರಿಗೋಸ್ಕರ 2 ಗೇಟ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಒಂದು ವಾಕ್ ಥ್ರೂಗೋಸ್ಕರ ಒಂದು ಸಿಂಗಲ್ ಗೇಟ್ ಒಂದಿದೆ ಇಲ್ಲಿ. ಇಲ್ಲಿ ಸ್ಟೆಪ್ ತರ ಒಂದು ಇದು ಸಾದ್ರಹಳ್ಳಿಯಲ್ಲಿ ಮಾಡಿರೋದು. ಇದು ಫುಲ್ ನೆಕ್ಸ್ಟ್ ನಾರ್ತ್ ಅದು ಬಂದ್ಬಿಟ್ಟು ಈಸ್ಟ್ ಸೈಡ್ ಕವರ್ ಆಗಿದೆ. ಇದು ಬಂದ್ಬಿಟ್ಟು ನಾರ್ತ್ ಎಲಿವೇಶನ್. ಇದು ಮೂವಿಂಗ್ ಇದೆ, ಇದು ಎಲ್ಲ ಸ್ಲೈಡಿಂಗ್ ಬರ್ತದೆ. ಸ್ಲೈಡಿಂಗ್ ಗೇಟ್ಸ್ ಇವೆಲ್ಲಾನು, ಇದೆಲ್ಲಾನು ಸ್ಲೈಡಿಂಗ್ ಗೇಟ್ಸ್ ಇದು. ಓಕೆ, ಸೂಪರ್. ಎಂಟ್ರಿ ಆದ್ರೆ ಪಾರ್ಕಿಂಗ್ ಏರಿಯಾ. ಇದು ಏರಿಯಾ ಟೋಟಲ್ ಎಷ್ಟು ಬರುತ್ತೆ? ಇದು ಫುಲ್ ಸೈಟ್ ಏರಿಯಾ ಏನಿದೆ ಅಷ್ಟು ಇದೆ. ಆದ್ರೆ ಒಂದು ಎಕ್ಸ್ಟ್ರಾ ಏನು ಅಂದ್ರೆ ಒಂದು ಸೆಕ್ಯೂರಿಟಿ ರೂಮ್ ಇದೆ, ಅದಕ್ಕೆ ಒಂದು ಕಾಮನ್ ಟಾಯ್ಲೆಟ್ ಒಂದಿದೆ. ಕಾಮನ್ ಟಾಯ್ಲೆಟ್. ಇಲ್ಲೂ ಒಂದು ಸಿಂಕ್ ಕೊಟ್ಬಿಟ್ಟಿದ್ದೀರಾ? ಇಲ್ಲಿ ವಾಷಿಂಗ್ ಏರಿಯಾ ಅಲ್ಲೇ ಬೇಕಾಗ್ತದೆ ಅಂತ. ಸೂಪರ್. ಇಲ್ಲಿ ಎಷ್ಟು ಕಾರ್ ಪಾರ್ಕ್ ಮಾಡ್ಬೋದು ಸರ್ ನಾವು? ಇಲ್ಲಿ 3 ಕಾರ್ ಪಾರ್ಕ್ಸ್ ಮಾಡ್ಬೋದು ಸಫಿಷಿಯಂಟ್ ಆಗಿ. 2 ವೀಲರ್ಸ್ ಒಂದು 4 to 5 2 ವೀಲರ್ಸ್ ಈಸಿಯಾಗಿ ಪಾರ್ಕ್ ಮಾಡ್ಬೋದು. ಇದು ಟ್ಯಾಂಕ್ ಕೆಪಾಸಿಟಿ ಸರ್? ಟ್ಯಾಂಕ್ ಕೆಪಾಸಿಟಿ ಬಂದ್ರೆ 12,000. ಬೋರ್ವೆಲ್ ಇದೆಯಾ? ಬೋರ್ವೆಲ್ ಇದೆ. ಬೋರ್ವೆಲ್ ಬಂದ್ಬಿಟ್ಟು ಇಲ್ಲಿದೆ. ಇದು ನಮ್ಮ ಜಿಯೋಲಜಿಸ್ಟ್ ಜಿಯೋಲಜಿಸ್ಟ್ ಮಾಡಿರೋದು. ಇದು ಅವ್ರದ್ದು ಹೆಂಗೆ ಅಂದ್ರೆ 100% ಅಕ್ಯುರಸಿ, 100% ಶ್ಯೂರ್ ಇರ್ತದೆ. ಅವ್ರದ್ದು ಪಕ್ಕ ಗ್ಯಾರಂಟಿ ಇರ್ತದೆ. ಓಕೆ ಸರ್. ಇದು ಸೆಕ್ಯೂರಿಟಿ ರೂಮ್ ಡೈಮೆನ್ಷನ್ ಎಷ್ಟಿದೆ? ಅದು ಸೆಕ್ಯೂರಿಟಿ ರೂಮ್ ಬಂದ್ಬಿಟ್ಟು 11/10 ಇದೆ. 11/10 ಬರುತ್ತೆ. ಓಕೆ, ಸೂಪರ್. ಸೊ ನೆಕ್ಸ್ಟ್ ಇವಾಗ ಮೇಲ್ಗಡೆ G+2 ಬರುತ್ತೆ. G+2 ಡೂಪ್ಲೆಕ್ಸ್ ಇದೆ. ಓಕೆ, ಇಲ್ಲಿ ಏರಿಯಾ ಎಷ್ಟು ಬಿಟ್ಟಿದ್ದೀರಾ ಸರ್? ಇದು 3 feet 3 inches ಇದೆ ಇದು ಏರಿಯಾ. ಇದು ಅದು ಬಂದ್ಬಿಟ್ಟು SS ರೈಲಿಂಗ್ಸ್ ಇದೆ. SS ರೈಲಿಂಗ್ಸ್ ಇದೆ. ಓಕೆ, ಇದು ಯೂಸ್ ಮಾಡಿರೋದು ಸರ್? ಇದೆಲ್ಲ ಬಂದ್ಬಿಟ್ಟು ಲೆಪೋತ್ರಾ ಗ್ರಾನೈಟ್ ಇದು. ಓಕೆ, ಸೈಡ್ ಅಲ್ಲಿ ಲೈಟ್ಸ್ ಕೊಟ್ಟಿದ್ದೀರಾ? ಸೈಡ್ ಅಲ್ಲಿ ಫುಟ್ ಲ್ಯಾಂಪ್ಸ್ ಇದೆ. ಅದೆಲ್ಲ ಅಷ್ಟೇ. ಓಕೆ, ಸೊ ಇಲ್ಲಿ ಕೂಡ ಒಂದು ಡಿಸೈನ್ ತರ, ಇಲ್ಲೊಂದು ಕ್ಲಾಡಿಂಗ್ ತರ ಕೊಟ್ಟಿದ್ದೀರಾ? ಅದು ವಾಟರ್ ಇಲ್ಲಿ ಇದಾಗಬಾರ್ದು ಅಂದ್ಬಿಟ್ಟು ಕೊಟ್ಟಿರೋದು, ಆ ಕಡೆಗೆ ಹೋಗಬಾರ್ದು ಅಂತ ಅಷ್ಟೇ. ನೈಸ್. ಎಲ್ಲ ಪ್ಲಾನ್ ಮಾಡಿ ವೆಲ್ ಪ್ಲಾನ್ ಮಾಡಿ ಕಟ್ಟಿದ್ದೀರಾ? ತುಂಬಾ ಪ್ಲಾನಿಂಗ್ ಇದೆ ಸರ್ ಇದರಲ್ಲಿ. ಮೈನ್ಯೂಟ್ ಡೀಟೇಲ್ಸ್ ಪ್ರತಿಯೊಂದೂ ಅಬ್ಸರ್ವೇಷನ್ ಅಲ್ಲಿ ಇದೆ ಎಲ್ಲ. ಇದು ಸರ್? ಇದು ಬಂದ್ಬಿಟ್ಟು ಫುಲ್ಲು ಟೀಕ್. ಮನೇಲಿ ಯೂಸ್ ಮಾಡೋದು ಅಷ್ಟು ಫುಲ್ಲು ಟೀಕ್. ಇಲ್ಲಿ ನೋಡ್ಬೋದು ನೀವು ಟೀಕ್. ಇಲ್ಲಿ ಎಕ್ಸಾಕ್ಟ್ ಆಗಿ ನಮ್ಗೆ ಏನು ಅಂತ ಕ್ಲೀನ್ ಆಗಿ ಗೊತ್ತಾಗ್ತದೆ ಇಲ್ಲಿ. ಓಕೆ, ಸೂಪರ್. ಫುಲ್ಲು ಟೀಕ್ 8/4 ಸೆಕ್ಷನ್ ಪ್ರತಿಯೊಂದು ಟೀಕನು. ಸ್ಮೂತ್ ಆಗಿದೆ. ವಿತ್ PU ಪಾಲಿಶ್ ಮಾಡಿರೋದು. PU ಪಾಲಿಶ್ ಮಾಡಿರೋದು ಇದು ಇಷ್ಟನು.
ಸೂಪರ್ ಸರ್. ನೆಕ್ಸ್ಟ್ ಇವಾಗ ಇಲ್ಲಿ ಎಷ್ಟು ಡೈಮೆನ್ಷನ್ ಬಿಟ್ಟಿದೆ? ಇದು ಬಂದ್ಬಿಟ್ಟು 5 feet 6 inches ಇದೆ ಬಾಲ್ಕನಿಗೋಸ್ಕರ, ಫ್ರಂಟ್ ಬಾಲ್ಕನಿ. ಫ್ರಂಟ್ ಬಾಲ್ಕನಿ. ಇದು ಗ್ಲಾಸ್ ಎಲ್ಲ ಯಾವ್ದು ಬರುತ್ತೆ? ಗ್ಲಾಸ್ ಬಂದ್ಬಿಟ್ಟು ಸೈಂಟ್ ಗೋಬೆಂದ್ ಗ್ಲಾಸ್ ಇದು, ಟಫ್ ಅಂಡ್ ಗ್ಲಾಸ್ ಇದು, ಸೈಂಟ್ ಗೋಬೆಂದ್ ಬ್ರಾಂಡೆಡ್ ಎಲ್ಲ. ಪ್ರತಿಯೊಂದು ಇಲ್ಲಿ ಏನೇ ನೋಡಿದ್ರು ಮೆಟೀರಿಯಲ್ ಪ್ರತಿಯೊಂದು ಬ್ರಾಂಡೆಡ್. ಬ್ರಾಂಡೆಡ್ ಬರುತ್ತೆ. ಇದು ಸ್ಟೀಲ್ ಬಂದ್ಬಿಟ್ಟು JSW ಸ್ಟೀಲ್. ಓಕೆ. ಇದು ಬಂದ್ಬಿಟ್ಟು ಗ್ಲಾಸ್ ಬಂದ್ಬಿಟ್ಟು ಇದರದ್ದು ಸೈಂಟ್ ಗೋಬೆಂದ್ ಟಫ್ ಅಂಡ್ ಗ್ಲಾಸ್. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಪೇಂಟ್ ಎಲ್ಲ ಯಾವ್ದು ಯೂಸ್ ಮಾಡಿರಾ? ಪೇಂಟ್ ಎಲ್ಲ ಏಷ್ಯನ್ ಪೇಂಟ್ಸ್ ಯೂಸ್ ಮಾಡಿರೋದು. ಇಲ್ಲಿ ಡಿಸೈನ್ಸ್ ಎಲ್ಲ ಸರ್ ಇದು? ಅದು ಟೆಕ್ಸ್ಚರ್ಸ್ ಬಂದ್ಬಿಟ್ಟು ಸಪರೇಟ್ ಆಗಿ ಮಾಡಿರೋದು. ಅದರಿಂದ ಏನಾದ್ರು ಯೂಸ್ ಇದೆಯಾ ಆ ಥರ? ಅದೇನಂದ್ರೆ ಕ್ರಾಕ್ಸ್ ನ ಎಲ್ಲ ಅವಾಯ್ಡ್ ಮಾಡ್ತಾರೆ. ಏರ್ ಕ್ರಾಕ್ಸ್ ಏನು ಕ್ರಾಕ್ಸ್ ವಿಸಿಬಲ್ ಇರೋದಿಲ್ಲ ಅದು. ಓಕೆ ಸರ್. ಎಂಟ್ರೆನ್ಸ್ ಅಲ್ಲಿ ಇಲ್ಲೂ ಕೂಡ ಸೂಪರ್ ಆಗಿ ಕೊಟ್ಟಿದ್ದೀರಾ. ಎಂಟ್ರೆನ್ಸ್ ಏನ್ ಸ್ಪೆಷಾಲಿಟಿ ಅಂದ್ರೆ ಇದೆಲ್ಲಾನು ಬಂದ್ಬಿಟ್ಟು 8 feet ಹೈಟ್ ಇರೋದು. ನಾರ್ಮಲ್ ಆಗಿ ಸ್ಟ್ಯಾಂಡರ್ಡ್ ಆಗಿ 7 feet ಇರ್ತದೆ. ಇದು ಬಂದ್ಬಿಟ್ಟು 8 feet ಡೋರ್ಸ್ ಎಲ್ಲ, ವಿಂಡೋಸ್ 8 feet ಡೋರ್ಸ್. ಆರಾಮಾಗಿ ಏನ್ ಬೇಕಾದ್ರೂ ಐಟಮ್ಸ್ ಎಲ್ಲ ತಗೊಂಡು ಹೋಗ್ಬೋದು, ಆಕ್ಸೆಸಿಬಲ್ ಮಾಡಬಹುದು. ಓಕೆ. ಇದು ಬಂದ್ಬಿಟ್ಟು 50 mm ಥಿಕ್ನೆಸ್ ಡೋರ್ ಇದು. 50 mm ಥಿಕ್ನೆಸ್ ಡೋರ್ ಇದು. ಪ್ರತಿಯೊಂದು ಬ್ರಾಸ್ ಫಿಟ್ಟಿಂಗ್ ಇರೋದು. ಆಮೇಲೆ ಯುರೋಪ ಬ್ರ್ಯಾಂಡ್ಸ್ ಲಾಕ್ಸ್ ಎಲ್ಲ, ಪ್ರತಿಯೊಂದು ಲಾಕ್ಸ್ ಎಲ್ಲಾನು ಫುಲ್ ಕ್ವಾಲಿಟಿ ಮೆಟೀರಿಯಲ್ಸ್. ಯಾಕಂದ್ರೆ ನಮ್ಮ ಪ್ರೀಮಿಯಂ ಇದಲ್ಲ ಸರ್ ರೇಂಜ್, ಇದು ಪ್ರೀಮಿಯಂ ರೇಂಜ್. ಈ ವಿಂಡೋಸ್ ಅಷ್ಟೇ, ಪ್ರತಿಯೊಂದು ವಿಂಡೋಸ್ ಟೀಕ್ ಮಾಡಿರೋದು, ಮ್ಯಾಟ್ ಫಿನಿಶ್ PU ಮಾಡಿದೀವಿ. ಸೂಪರ್. ಲೈಟಿಂಗ್ಸ್ ಎಲ್ಲ ಸೂಪರ್ ಆಗಿ ಕೊಟ್ಟಿದ್ದೀರಾ ಮಧ್ಯ ಲೈಟಿಂಗ್ಸ್ ಪ್ರತಿಯೊಂದು ಆರ್ಕಿಟೆಕ್ಟ್ ಒಂದೊಂದು ಸೆಲೆಕ್ಷನ್ ಮಾಡಿರೋದು ಸರ್ ಎಲ್ಲ. ಓಕೆ ಸರ್. ಕೆಳಗಡೆ ಇದು ಸರ್? ಇದು ಬಂದ್ಬಿಟ್ಟು ವೆಟ್ರಿಫೈಡ್ ಟೈಲ್ಸ್, 2x5.5 ಟೈಲ್ಸ್. ಇದು ಕಜಾರಿಯಾ ಬ್ರ್ಯಾಂಡ್ ಇದೆ. ಇದು ಟೈಲ್ಸ್ ಹಾಕಿರೋದು ಕಜಾರಿಯಾ ಬ್ರ್ಯಾಂಡ್. ಅದು ನಂಬರ್ 1 ಕ್ವಾಲಿಟಿ ಬ್ರ್ಯಾಂಡ್ ಅದನ್ನ. ಸೂಪರ್ ಸರ್. ನೆಕ್ಸ್ಟ್ ಇದು ಬಂದ್ರೆ ಪೂಜಾ ರೂಮ್. ಇದು ಪೂಜಾ ರೂಮೇ ಒಂದು ಸೂಪರ್ ಆಗಿ ಕೊಟ್ಟಿದ್ದೀರಾ. ಆಕ್ಚುಲಿ ಮೇನ್ ಹೈಲೈಟ್ ಏನಂದ್ರೆ ಇದೆ. ಹೌದು, WPCL ಮಾಡಿರೋದು. ಇದು ಇಂಟೀರಿಯರ್ಸ್ ಅಲ್ಲಿ ನಮ್ಮ ಟೀಮ್ ಮಾಡಿರೋದು. ಇದು ಪ್ರತಿಯೊಂದು WPCL ಬರ್ತದೆ. ವಿತ್ ವುಡನ್ ಫೀಲ್ ಇರ್ತದೆ. ಇದು ಬಂದ್ಬಿಟ್ಟು ಫುಲ್ ಟೀಕ್. ಒಳಗಡೆ ಯೂಸ್ ಮಾಡಿದ್ರೆ ಗ್ರಾನೈಟೇ ಬರುತ್ತಾ? ಇದು ಬಂದ್ಬಿಟ್ಟು ಮಾರ್ಬಲ್, ವೈಟ್ ಮಾರ್ಬಲ್ ಯೂಸ್ ಮಾಡಿರೋದು. ಮಿಕ್ಕಿದೆಲ್ಲ ಟೈಲ್ಸ್ ಇರೋದು. ಟೈಲ್ಸ್ ಬರುತ್ತೆ. ಸೊ ಮೇಲ್ಗಡೆ ರೆಡ್ ಲೈಟ್ ಕೊಟ್ಟಿದ್ದೀರಾ. ನೆಕ್ಸ್ಟ್ ಇಲ್ಲಿ ಯೂಸ್ ಮಾಡಿರೋ ಸ್ವಿಚಸ್ ಎಲ್ಲ ಯಾವುದು ಸರ್? ಸ್ವಿಚಸ್ ಎಲ್ಲ ಕ್ರಾಬ್ ಟ್ರೀ ಸ್ವಿಚಸ್ ಯೂಸ್ ಮಾಡಿರೋದು. ಅದನ್ನು ಟಾಪ್ ಬ್ರ್ಯಾಂಡ್ ಇದೆ. ವೈರ್ಸ್ ಎಲ್ಲ ಸರ್? ವೈರ್ಸ್ ಎಲ್ಲ ಫಿನೋಲೆಕ್ಸ್ FRLS ಬರ್ತದೆ. ಓಕೆ. ನೆಕ್ಸ್ಟ್ ಟಿವಿ ಯೂನಿಟ್ ಬಂದ್ಬಿಟ್ಟು ಇದು ಕರೆಕ್ಟಾಗಿ ಮ್ಯಾಚ್ ಮಾಡಿದ್ದೀರಾ ಅಥವಾ ಹೆಂಗೆ ಸರ್? ಮ್ಯಾಚ್ ಮಾಡಿರೋದು. ಈ ಕಲರು, ಪ್ರತಿಯೊಂದು ಲ್ಯಾಮಿನೇಟ್ ಇದಕ್ಕೆ ಆಪ್ಟ್ ಆಗೋ ಥರ ಎಲ್ಲ ಪ್ರತಿಯೊಂದು ಮಾಡಿದ್ದೀರಾ, ಮ್ಯಾಚ್ ಮಾಡಿದ್ದೀರಾ. ನೆಕ್ಸ್ಟು ಈ ಟಿವಿ ಯೂನಿಟ್ ಇದು ಎಷ್ಟು ಡೈಮೆನ್ಷನ್ ಇದೆ ಸರ್? ಇದು ಡೈಮೆನ್ಷನ್ ಬಂದ್ಬಿಟ್ಟು 8 feet ಬರ್ತದೆ. 8 feet ಬರುತ್ತೆ ಟಿವಿ ಯೂನಿಟ್. ಓಕೆ. ಇಲ್ಲಿ ಫ್ಯಾನ್ ಎಲ್ಲ ಬಂದ್ಬಿಟ್ಟು ರಿಮೋಟ್ ಕಂಟ್ರೋಲ್ ಫ್ಯಾನ್ಸ್ ಇವೆಲ್ಲ ಪ್ರತಿಯೊಂದು ರಿಮೋಟ್ ಕಂಟ್ರೋಲ್ ಆಗುತ್ತೆ. ಓಕೆ. ನೆಕ್ಸ್ಟ್ ಇಲ್ಲಿ ಬಂದ್ರೆ ಇದು ಕಿಚನ್ ಏರಿಯಾ. ಇದು ಕಿಚನ್ ಏರಿಯಲ್ಲಿ ಪ್ರತಿಯೊಂದು ಪ್ರಾವಿಷನ್ ಇದೆ ಸರ್. ರೆಫ್ರಿಜರೇಟರ್ಗೆ ಪ್ರಾವಿಷನ್ ಇದೆ. ಓವನ್ ಇನ್ಹೌಸ್ ಓನ್ ಇದೆ. ಇದ್ರೊಳಗಡೆ ಇನ್ಹೌಸ್ ಓನ್ ಇದೆ. ಇನ್ಹೌಸ್ ಬರುತ್ತೆ. ಫುಲ್ ಒಳಗಡೆನೆ ಮೌಂಟ್ ಆಗೋಗ್ಬಿಡ್ತದೆ. ಗ್ರೈಂಡರ್ ಮತ್ತೆ ಓವನ್ ಅಷ್ಟನ್ನು ಒಳಗಡೆ ಹೋಗ್ಬಿಡ್ತದೆ. ಅದಷ್ಟು ಇದೆಲ್ಲ ಸ್ಟೋರೇಜ್ ಸ್ಪೇಸ್. ಇದು ರೆಫ್ರಿಜರೇಟರ್ಗೆ. ಅದು ರೆಫ್ರಿಜರೇಟರ್ಗೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಸಣ್ಣ ಪುಟ್ಟ ಮಿಕ್ಸಿ ಅವು ಇವು ಮಾಡ್ಕೊಳೋದಕ್ಕೆ ಈ ಪ್ರಾವಿಷನ್ಸ್ ಇದೆ. ಇಲ್ಲಿ ಇದೆಲ್ಲ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಎಲ್ಲ ಪ್ರತಿಯೊಂದು ಸಾಫ್ಟ್ ಕ್ಲೋಸರ್ಸ್ ಇದೆ ಸರ್. ಎಲ್ಲ ಪ್ರತಿಯೊಂದು ಸಾಫ್ಟ್ ಕ್ಲೋಸರ್ಸ್. ಓಕೆ. ಇಲ್ಲಿ ಸರ್ ಇದೆಲ್ಲಾನು ಟ್ಯಾಂಡಮ್ ಬಾಕ್ಸಸ್ ಇದೆ. ಟ್ಯಾಂಡಮ್ ಬಾಕ್ಸಸ್. ಓಕೆ. ಇದು ಬಂದ್ಬಿಟ್ಟು ಕಿಚನ್ ಸಿಂಕ್. ಇದು ಫ್ಯೂಚರ ಬ್ರ್ಯಾಂಡ್ ಇದು ಕಿಚನ್ ಸಿಂಕ್ಸ್. ಮತ್ತೆ ಎಲ್ಲ ಪ್ರತಿಯೊಂದು ಫಿಟ್ಟಿಂಗ್ಸ್ ಬಾತ್ರೂಮ್ ಅಲ್ಲಿ, ಕಿಚನ್ ಅಲ್ಲಿ ಎಲ್ಲಾನು ಜಾಗ್ವಾರ್ ಫಿಟ್ಟಿಂಗ್ಸ್. ಓಕೆ. ಆಮೇಲೆ ಇದು ಬಂದ್ಬಿಟ್ಟು ವಾಟರ್ ಪ್ಯೂರಿಫೈಯರ್ ಕೆಳಗಡೆ ಪ್ರಾವಿಷನ್ ಮಾಡ್ತೀವಿ ಸರ್. ಎಲ್ಲೂ ಎಕ್ಸ್ಪೋಸ್ ಆಗಿರೋದಿಲ್ಲ. ಅದೇ ನೋಡಿದೆ ಏನೋ ಅಂತ ಕೇಳೋಣ ಅನ್ಕೊಂಡೆ. ನೀವೇ ಅದು ಪಂಪ್ ಆಗ್ತದೆ. ಕೆಳಗಡೆ ಪಂಪ್ ಇರ್ತದೆ. ಸೇಮ್ ವಾಟರ್ ಪ್ಯೂರಿಫೈಯರ್. ಜಸ್ಟ್ ಒಂದು ಟ್ಯಾಪ್ ಆನ್ ಮಾಡಿದ್ರೆ ವಾಟರ್ ಬರ್ತದೆ ಅದರಿಂದ. ಸೂಪರ್. ಓಕೆ ಸರ್. ನೆಕ್ಸ್ಟ್ ಇದೇನು ಸರ್ ಡಿಫ್ರೆಂಟ್ ಆಗಿದೆ? ಇದು ಬಂದ್ಬಿಟ್ಟು ಫ್ಲೂಟೆಡ್ ಗ್ಲಾಸ್. ಇದು ಫ್ಲೂಟೆಡ್ ಗ್ಲಾಸ್ ಅಲ್ಲಿ ಜಸ್ಟ್ ಏನಾದ್ರು ಸಣ್ಣ ಪುಟ್ಟ ಐಟಮ್ಸ್ ಏನಾದ್ರು ಇಟ್ಕೊಬೇಕು ಅಂದಾಗ ಪ್ರಾವಿಷನ್ಸ್ ಕೊಟ್ಟಿರೋದು. ಸೂಪರ್ ಸರ್. ನೆಕ್ಸ್ಟ್ ಇಲ್ಲಿ ಇದು ಕೂಡ ಕೊಟ್ಟಿದ್ದೀರಾ, ಚಿಮ್ನಿ ಪ್ರಾವಿಷನ್ಸ್ ಇದೆ. ದೊಡ್ಡದಾಗಿದೆ ಚಿಮ್ನಿ. ಫುಲ್ ಎಲಿವೇಶನ್ ಫುಲ್ಲು ಬರಬೇಕು ಅಂದ್ಬಿಟ್ಟು ಫುಲ್ ಟಾಪ್ ವರ್ಗು ಎಕ್ಸ್ಟೆಂಡ್ ಮಾಡಿರೋದು. ಇದು ಹಾಬ್. ಇದು ಈ ತರ ಎಲ್ಲ ಇದೆ. ಇದು ಇನ್ಬಿಲ್ಟ್ ಹಾಬ್. ಅದು ಗ್ಯಾಸ್ ಲೈನ್ಸ್ ಎಲ್ಲ ಪ್ರತಿಯೊಂದನ್ನು ಕೆಳಗಡೆನೆ ಪ್ರಾವಿಷನ್ಸ್ ಇದೆ. ಇಲ್ಲಿ ಎಲ್ಲೂ ಗ್ಲಾಸ್ ತೊಗೊಂಬರೋ ತರ ಏನಿರಲ್ಲ. ಪ್ರತಿಯೊಂದನ್ನು ಅಲ್ಲಿ ಲೈನ್ಸ್ ಅಲ್ಲಿ ತನಕ ಬಂದಿದೆ. ಸೂಪರ್ ಸರ್. ನೆಕ್ಸ್ಟ್ ಇಲ್ಲಿ ಇದು ಬಂದ್ಬಿಟ್ಟು ಯುಟಿಲಿಟಿ ಸರ್. ಇದು ಯುಟಿಲಿಟಿ ಇದೆ ಅಷ್ಟೇ. ಇದು ವಾಷಿಂಗ್ ಏರಿಯಾ. ಇದು ಬಂದ್ಬಿಟ್ಟು 13 feet ಇದೆ ಲೆಂತ್. ವಿಡ್ತ್ ಬಂದ್ಬಿಟ್ಟು 3.5 feet. 3.5 feet ಬರುತ್ತೆ. ಫುಲ್ ಕಿಚನ್ ವಿಡ್ತ್ ಏನಿದೆ ಅಷ್ಟು ವಿಡ್ತ್. ಓಕೆ. ಇದೆಲ್ಲ ಸರ್ ಯಾವುದು? ಇದೆಲ್ಲ ಬಂದ್ಬಿಟ್ಟು MS ಬರುತ್ತೆ. ಇದೇನಂದ್ರೆ ಸೇಫ್ಟಿ ಪರ್ಪಸ್ಗೋಸ್ಕರ ಫುಲ್ ಓಪನ್ ಗೇಟ್ ಕೊಟ್ಟಿದ್ದೀರಾ. ಇದು ಒಂದ್ಸತಿ ಸೇಫ್ಟಿ ಇಶ್ಯೂ ಆಗಿತ್ತು. ಏನಾಗಿತ್ತು ಅಂದ್ರೆ ಫೈರ್ ಆಕ್ಸಿಡೆಂಟ್ ಆಗ್ಬಿಟ್ಟು ಇಲ್ಲೇನೆ ಫುಲ್ ಇದಾಗೋಗ್ಬಿಟ್ಟು ಬರ್ನ್ ಆಗೋದು. ಲೈವ್ ಬರ್ನ್ ಆಗಿತ್ತು. ಎಲ್ಲ ವಿಡಿಯೋಸ್ ಎಲ್ಲ ನಾವು ನೋಡಿದ್ವಲ್ಲ. ಅದಕ್ಕೋಸ್ಕರ ಒಂದು ಸೇಫ್ಟಿ ಗೇಟ್ ಒಂದು ಕೊಟ್ಟಿದೀವಿ. ಅದು ಇನ್ ಕೇಸ್ ಎನಿ ಫೈರ್ ಆಕ್ಸಿಡೆಂಟ್ಸ್ ಏನಾದ್ರು ಇದ್ರೆ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಅಂತ. ಇಲ್ಲಿರೋ ಸರ್ ಡೋರ್ ಇದ್ಯಾವುದು? ಇದು ಬಂದ್ಬಿಟ್ಟು ಲ್ಯಾಮಿನೇಟ್ ಡೋರ್ ಯೂಸ್ ಮಾಡಿರೋದು ಇಲ್ಲಿ.
ಇದೂ ಸೇಮ್ ಫಿಟ್ಟಿಂಗ್ಸ್ ಎಲ್ಲ ನೋಡಿ ಆಕಾಂಕ್ಷ ಅದು ಕಾಣಿಸೋದು ಫೀಲೇ ಚೆನ್ನಾಗಿದೆ, ಪ್ರೀಮಿಯಂ ಫೀಲ್ ಬರುತ್ತೆ. ಓಕೆ, ಸೊ ಇಲ್ಲಿ ಎಷ್ಟು ಡೈಮೆನ್ಷನ್ಸ್ ಕಿಚನ್ದು? ಕಿಚನ್ ಬಂದ್ಬಿಟ್ಟು ಸೇಮ್ 13 ಫೀಟ್ ಇದೆ. ಈ ವಿಡ್ತ್ ಬಂದ್ಬಿಟ್ಟು 9 ಫೀಟ್ 9 ಫೀಟ್ 9 ಫೀಟ್ ಬೈ 13 ಫೀಟ್ ಇದೆ. ಸೊ ಇಲ್ಲಿ ಒಂದು 2 ರೂಮ್ ಬರುತ್ತಾ? ಇಲ್ಲಿ ಒಂದು ಸಿಂಗಲ್ ಒಂದು ರೂಮ್ ಇದೆ, ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬರ್ತದೆ. ಇದು ಮೇನ್ ಹೈಲೈಟ್ ಅಂದ್ರೆ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಇದು ಆಕ್ಚುಲ್ ಆಗಿ ಏನು ಅಂದ್ರೆ ಸರ್, ಇದು ಮೊರಾಕನ್ ಟೈಲ್ಸ್ ಅಂದ್ಬಿಟ್ಟು ಇವಾಗ ಟ್ರೆಂಡ್ ನಡೀತಿರೋದು ಈ ಟೈಲ್ಸ್ ಅಲ್ಲಿ. ತುಂಬಾ ಡಿಸೈನರ್ಸ್ ಒಂಥರ 3D ತರ ಕಾಣಿಸುತ್ತೆ, 3D ಫೀಲ್ ಇರ್ತದೆ ಇದ್ರಲ್ಲಿ. ತುಂಬಾ ಅಂದ್ರೆ ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ. ಓಕೆ, ಇದು ಡೈನಿಂಗ್ ಏರಿಯಾ ಸರ್. ಇದು 8 ಫೀಟ್ ಬೈ 13 ಫೀಟ್ ಲೆಂತ್ ಇದೆ ಡೈನಿಂಗ್ ಏರಿಯಾ. ಓಕೆ, ಇದು ಪ್ರತಿಯೊಂದು ಫಿಕ್ಸ್ಚರ್ಸ್ ಸರ್. ಇದು ಏನೇನಿದೆ, ಈ ಲೈಟ್ ಇರ್ಬೋದು, ಝೂಮರ್ ಇರ್ಬೋದು, ಒಂದೊಂದು ಲೈಟ್ಸ್ ನಾವು ಪರ್ಟಿಕ್ಯುಲರ್ ಸೆಲೆಕ್ಟ್ ಮಾಡಿ ಆಮೇಲೆ ಇದು ಮಾಡಿರೋದು. ಸೂಪರ್. ಯಾಕಂದ್ರೆ ಒಂದು ಮನೆಯಲ್ಲಿ ಎಷ್ಟೊಂದು ಕಾಮನ್ ಆಗಿರುತ್ತೆ ನೋಡ್ಬೇಕಂದ್ರೆ, ಬಟ್ ನಿಮ್ ಡಿಸೈನ್ ಅಲ್ಲಿ ಒಂದೊಂದು ಮನೆನೂ ಒಂದೊಂದು ಡಿಫರೆಂಟ್ ಆಗಿ ಯೂನಿಕ್ ಆಗಿರ್ಬೇಕು ಅಂತ ಕ್ಲೈಂಟ್ಸ್ ಡಿಸ್ಕಷನ್ ಮಾಡಿ ಮಾಡ್ತೀವಿ. ಇದು ಬಂದ್ಬಿಟ್ಟು ಕ್ರಾಕರಿ ಯೂನಿಟ್ ಸರ್. ಇದನ್ನ ಡೈನಿಂಗ್ ಏರಿಯಾಗೆ ಸರ್ವ್ ಮಾಡೋದಕ್ಕೆ ಕ್ರಾಕರಿ ಯೂನಿಟ್ ಕೊಟ್ಟಿದ್ದೀವಿ ಇದೆಷ್ಟು ಫುಲ್. ಓಕೆ, ನೆಕ್ಸ್ಟ್ ಇಲ್ಲಿ ಬಂದ್ರೆ ಒಂದು ಕಾಮನ್ ಟಾಯ್ಲೆಟ್ ಇದೆ. ಓಕೆ, ಕಾಮನ್ ಟಾಯ್ಲೆಟ್ ಅಲ್ಲಿ ಬಂದ್ಬಿಟ್ಟು ಏನಂದ್ರೆ ಎಲ್ಲ ಪ್ರತಿಯೊಂದು ಜಾಗ್ವಾರ್ ಫಿಟ್ಟಿಂಗ್ಸ್ ಸರ್. ಜಾಗ್ವಾರ್ ಫಿಟ್. ಇದು ಬಂದ್ಬಿಟ್ಟು ಡೈವರ್ಟರ್ ಯೂಸ್ ಮಾಡಿದೀವಿ. ಇದು ಹ್ಯಾಂಡ್ ಶವರ್, ಇದು ಫುಲ್ ಹ್ಯಾಂಡ್ ಶವರ್ ಇದೆ. ಇದು ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಪ್ರತಿಯೊಂದು. ಟೈಲ್ಸ್ ಬಂದ್ಬಿಟ್ಟು ಕಜಾರಿ, ಅದು 2x1 ಟೈಲ್ಸ್ ಕಜಾರಿ ಅದು. ಇದ್ರಲ್ಲಿ ಏನು ಅಂದ್ರೆ ನಾರ್ಮಲ್ ಆಗಿ ಸ್ಟ್ಯಾಂಡರ್ಡ್ ಆಗಿ ಬೇರೆಯವರಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಹಿಂಗ್ ಹಾರಿಜಾಂಟಲ್ ಹಾಕ್ಬಿಡ್ತಾರೆ. ಇದ್ರದ್ದು ಡಿಸೈನ್ ಏನು ಅಂದ್ರೆ ವರ್ಟಿಕಲ್ ಶೇಪ್ ಅಲ್ಲಿ ಕೊಟ್ಟಿದ್ವಿ. ಆಮೇಲೆ ನೀವು ಹಂಗೆ ನೋಡ್ಬೋದು ಫ್ಲೋರ್ ಏರಿಯಾ ಕೂಡ ಹಂಗೆ ಮ್ಯಾಚ್ ಆಗಿ. ಹೌದೌದು, ಎರಡೂ ಸೇಮ್ ಗ್ರೇನ್ಸ್ ಗ್ರೂವ್ಸ್ ಎಲ್ಲ ಪ್ರತಿಯೊಂದು ಮ್ಯಾಚ್ ಆಗ್ತದೆ. ಓಕೆ, ಓಕೆ, ತುಂಬಾ ಕೇರ್ ತಗೊಂಡು ತುಂಬಾ ಟೈಮ್ ಕೊಟ್ಟು ಒಂದೊಂದನ್ನು ಮಾಡಿರೋದು. ಓಕೆ, ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಈ ಫ್ಲೋರಿಗೆ. ಆಲ್ಮೋಸ್ಟ್ ಒಂದು 5 ಸ್ಟಾರ್ ಹೋಟೆಲ್ ಫೀಲ್ ತರ. ಓಕೆ, ಇದು ಬಂದ್ಬಿಟ್ಟು ಸೇಮ್ 13x11 ಇದೆ. ಇದು ಏರಿಯಾ ಇದು. ಸೊ ಇಲ್ಲೂ ಪೇಂಟಿಂಗ್ ಅಲ್ಲ ಏಷ್ಯನೇ ಬರುತ್ತೆ. ಏಷ್ಯನ್ ರಾಯಲ್ ಪೇಂಟ್ ಯೂಸ್. ರಾಯಲ್ ಪೇಂಟ್ ಬರುತ್ತೆ. ರಾಯಲ್ ಪೇಂಟ್. ಓಕೆ, ಇಲ್ಲಿ ನೋಡ್ಬೋದು ಸ್ಟೋರೇಜ್ ಪೇಂಟ್ ತಕ್ಕಂಗೆ ಮ್ಯಾಚ್ ಮಾಡಿ. ಪೇಂಟಿಂಗ್ ತಕ್ಕನಂಗೆ ಫುಲ್ ಆಲ್ಮೋಸ್ಟ್ ಈ ಬಿಲ್ಡಿಂಗ್ ಪೂರ್ತಿ ಇದೆ ಸೇಮ್ ಇರೋದು ಸರ್. ಓಕೆ, ಫುಲ್ ಎಲ್ಲ ಇದೆ, ಫುಲ್ ಎಲ್ಲ ಇದೆ. ಇದು ಲ್ಯಾಮಿನೇಟೆಡ್ ಅಲ್ಲ? ಎಲ್ಲ ಲ್ಯಾಮಿನೇಟ್. ಓಕೆ, ಮೇನ್ ಇಂಪಾರ್ಟೆಂಟ್ ನಿಮ್ಗೆ ಇನ್ನೊಂದು ಹೇಳಿಲ್ಲ ಏನು ಅಂದ್ರೆ, ಈ ಡೋರ್ ಬಂದ್ಬಿಟ್ಟು ವೀನಿಯರ್ ಡೋರ್ ಸರ್. ಇದು ಫೀಲ್ ಮಾಡ್ಬೋದು ನೀವು. ಅಮೆರಿಕನ್ ವಾಲ್ನಟ್ ಅಂತ ಇದು ವೀನಿಯರ್. ಇದು ಗ್ರೀನ್ ಲ್ಯಾಮ್ ಇಂದ ಇದು ಮಾಡಿರೋದು ಇದು. ಆಮೇಲೆ PU ಫಿನಿಶ್ ಮಾಡಿದೀವಿ, ಮ್ಯಾಟ್ ಫಿನಿಶ್ PU ಮಾಡಿದ್ವಿ. ಗ್ಲಾಸಿ ನಮ್ಮ ಕ್ಲೈಂಟ್ಗೆ ಇಷ್ಟ ಇರಲಿಲ್ಲ, ಸೊ ಎಲ್ಲ ಪ್ರತಿಯೊಂದು ಮ್ಯಾಟ್ ಫಿನಿಶ್ ಮಾಡಿದ್ವಿ. ಆಮೇಲೆ ನೀವು ಅದು ಲಾಕ್ಸ್ ನೋಡ್ಬೋದು, ಪ್ರತಿಯೊಂದು ಗೇಜ್ ಏನಿದೆ ಅಂತ ಆಕಾಂಕ್ಷ ಫುಲ್ ಹೆವಿ ಇದೆ ಲಾಕ್ ಅದು. ಓಕೆ ಸರ್, ನೆಕ್ಸ್ಟ್ ಇವಾಗ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಹೆಂಗಿದೆ ಅಂತ ನಾನು ನೋಡ್ಬೇಕು ಇವಾಗ. ಇಲ್ಲಿ ಮೇಲೆ ಅಂದ್ರೆ 2 ಫ್ಲೋರ್ ಇದೆ, 2 ಬೆಡ್ರೂಮ್ ಇದೆ ಸರ್. ಇದು ಸರ್, ಇದು ಬಂದ್ಬಿಟ್ಟು ಸೇಮ್ ಕೆಳಗಡೆ ಏನು 3 ಫೀಟ್ 3 ಇಂಚಸ್ ಇದೆ, ಸೇಮ್ ಅದನ್ನೇ ಮ್ಯಾಚ್ ಮಾಡಿದೀವಿ. ಇದು ಬಂದ್ಬಿಟ್ಟು ಲಪೋತ್ರ ಗ್ರಾನೈಟ್, ಸೇಮ್ ಸೆಂಟ್ ಗೋಬೈನ್ ಗ್ಲಾಸ್ ಯೂಸ್ ಮಾಡಿದೀವಿ. JSW ಸ್ಟೀಲ್. ಇದ್ರಲ್ಲಿ ಏನಂದ್ರೆ ಸರ್, ಇವಾಗ ಏನಾದ್ರು ಒಂದು ವಾಶ್ ಮಾಡ್ತಾರೆ, ಜಾರೋದು ಅದೆಲ್ಲ ಏನೋ ಜಾರೋದೇನು ಇಲ್ಲ, ಇದೆಲ್ಲ ನೀವು ಫೀಲ್ ಮಾಡ್ಬೋದು. ಫುಲ್ ಪ್ರತಿಯೊಂದು ಆಂಟಿ ಸ್ಕಿಡ್ ಇದೆ ಅದು. ಓಕೆ, 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 ಸೂಪರ್. ಗ್ಲಾಸ್ ಇದಲ್ಲೂ ಸೇಂಟ್ ಗೋಬೆನ್, ಅದು ಬ್ರ್ಯಾಂಡೆಡ್ ಯೂಸ್ ಮಾಡಿರೋದು. ಸೇಮ್ ಅದೇ ಫೀಲಲ್ಲಿ ಮತ್ತೆ ಮೊರಾಕನ್ ಟೈಲ್ಸ್ ಹಂಗೆ ಫಾಲೋ ಆಗ್ತದೆ. ಟಾಪ್ವರೆಗೂ ಸೇಮ್ ಇದೇ ಫಾಲೋ ಆಗ್ತದೆ ಮೊರಾಕನ್ ಟೈಲ್ಸ್. ಕೆಳಗಿಂದ ಸ್ಟಾರ್ಟ್ ಆಗಿ ಮೇಲ್ ತನಕ ಬರ್ತದೆ. ಆಮೇಲೆ ಇನ್ನೊಂದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿಲ್ಲ ಏನು ಅಂದರೆ, ಅದು ಬಂದ್ಬಿಟ್ಟು ಫುಲ್ ಪಿರಮಿಡ್ ಶೇಪ್ ಸರ್ ಅದಿರೋದು. ಸ್ಕೈಲೈಟ್ ಬಂದ್ಬಿಟ್ಟು ಪಿರಮಿಡ್ ಶೇಪಲ್ಲಿ ಇರೋದು. ಇದ್ರೆ ಮಳೆ ಬಂದರೂ ಮಳೆ ಫೀಲ್ ಮಾಡ್ಬೋದು, ಬಿಸಿಲು ಎಲ್ಲ ನೋಡ್ಬೋದು. ವಾಸ್ತುಗೆ ಇನ್ನೊಂದು ಏನು ಪ್ಲಸ್ ಅಂದರೆ ಸರ್, ನೆಗೆಟಿವಿಟಿ ಏನೇ ಇದ್ರೂ ಫುಲ್ ಎಲ್ಲನೂ ಝೀರೋ ಆಗೋಗ್ಬಿಡ್ತದೆ ಆ ಪಿರಮಿಡ್ ಶೇಪ್ ಇರೋದ್ರಿಂದ. ಓಕೆ, ನಾವು ವಾಸ್ತುದು ತುಂಬಾ ಕಾನ್ಸಂಟ್ರೇಟ್ ಮಾಡ್ತೀವಿ. ವಾಸ್ತು ಪ್ರಕಾರನೇ ಎಲ್ಲ ಮಾಡಿರೋದು, ಎಲ್ಲ ಪ್ರತಿಯೊಂದು ವಾಸ್ತು ಪ್ರಕಾರನೇ. ಸೂಪರ್ ಸರ್. ಓಕೆ, ನೆಕ್ಸ್ಟ್ ಇದು ಬಂದ್ಬಿಟ್ಟು ಈ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ. ಇದು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ, ಫುಲ್ ದೊಡ್ಡದಿದೆ ಇದು. ಮಾಸ್ಟರ್ ಬೆಡ್ರೂಮ್ ಅಲ್ಲಿ TV ಯೂನಿಟ್ ಕೊಡ್ತೀವಿ. ಇದು ಸೈಜ್ ಬಂದ್ಬಿಟ್ಟು 17 ಫೀಟ್ ಬೈ 13 ಫೀಟ್ ಇರೋದು ಸರ್. ಇದು ಸೈಜ್ ಬಂದ್ಬಿಟ್ಟು ಹಿಂಗ್ ಲೆಂತ್ ಬಂದ್ಬಿಟ್ಟು 17 ಫೀಟ್ ಇದೆ. ಈ ವಿಡ್ತ್ ಬಂದ್ಬಿಟ್ಟು 13 ಫೀಟ್ ಇದೆ. 13 ಫೀಟ್ ಬಂದಿದೆ. ಓಕೆ, ಇವರು ಇದೇ ಕಲರ್ ಕೇಳಿದ್ರಾ? ಸೇಮ್ ಇದಕ್ಕೆ ಮ್ಯಾಚ್ ಆಗಬೇಕು ಅಂತ ಇದೇ ಬೇಕು ಅಂತ ಓನರ್ ಪ್ರಿಫರ್ ಮಾಡಿರೋದು. ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ, ಅವ್ರು ಇದನ್ನ ಫೈನಲೈಸ್ ಮಾಡಿ ಇದು ಮಾಡಿರೋದು. ಇದು ಬಂದ್ಬಿಟ್ಟು ಸ್ಟೋರ್ ರೂಮು. ಪ್ರತಿಯೊಂದು ಡೋರ್ಸನ್ನು ವೀನಿಯರ್ ಡೋರ್ಸ್ ಸರ್, ಎಲ್ಲ ವೀನಿಯರ್ ಡೋರ್ಸ್. ಇದು ಅವ್ರ ಸ್ಟೋರೇಜ್ ಸ್ಪೇಸ್ ಬೇಕು ಅಂತ ಸ್ಟೋರೇಜ್ಗೆ ಮಾಡಿರೋದು ಇದು ಪ್ರತಿಯೊಂದನ್ನು. ಇದು ಇನ್ನು ಬೇರೆ ಎಲ್ಲೂ ಸ್ಟೋರೇಜ್ ಸ್ಪೇಸ್ ಇರಲಿಲ್ಲ ಅವರಿಗೆ, ಸೊ ಇದೊಂದು ಸಪ್ರೇಟ್ ಆಗಿ ಒಂದು ಸ್ಟೋರ್ ರೂಮ್ ಅಂತಾನೆ ಕೊಟ್ಬಿಟ್ಟಿದ್ದೀವಿ ಫುಲ್ಲು. ಓಕೆ, ಏನೋ ಅನ್ಯೂಸ್ಡ್ ಐಟಮ್ಸ್ ಏನಾದರೂ ಇದ್ರೆ ಸ್ಟಾಕ್ ಮಾಡ್ಕೊಳೋ ಥರ. ಓಕೆ, ಇದು ಸರ್, ಇದು ಬಂದ್ಬಿಟ್ಟು ವಾಕ್ ಇನ್ ವಾರ್ಡ್ರೋಬ್ ಸರ್. ಇದು ಇಲ್ಲಿ ನಾನೇನೋ ಒಂದು ಸ್ಟೋರೇಜ್ ಯೂನಿಟ್ ತರ ಇದ್ರೆ ಇಲ್ಲೇ ಒಂದು ವಾಕ್ ಇನ್ ವಾರ್ಡ್ರೋಬ್. ಇದು ಡ್ರೆಸ್ಸಿಂಗ್ ಏರಿಯಾ ಬರ್ತದೆ. ಇದು ಫುಲ್ ಡ್ರೆಸ್ಸಿಂಗ್ ಏರಿಯಾ. ನನಗೆ ಗೊತ್ತಿರಂಗೆ ಲೈಟ್ ಬರುತ್ತಲ್ಲ, ಇದೆಲ್ಲ ಲೈಟ್ ಬರುತ್ತೆ.
ಪ್ರತಿಯೊಂದು ಲೈಟ್ ಬರ್ತದೆ. ಇಲ್ಲೊಂದು ಸ್ಟೋರೇಜ್ ಇದೆ. ನೆಕ್ಸ್ಟ್ ಇದು ಎಂಟ್ರಿ ಆದ್ರೆ ಇದು ಮಾಸ್ಟರ್ ಬೆಡ್ರೂಮ್ದು ಟಾಯ್ಲೆಟ್. ಇದು ಬಂದ್ಬಿಟ್ಟು ಫುಲ್ ದೊಡ್ಡದಾಗಿದೆ ಸರ್. ಇದು 9x8 ಸೈಜ್ ಇರೋದು. 9x8 ಸೈಜ್ ಬರುತ್ತೆ. ಇದ್ರಲ್ಲಿ ಇನ್ನೊಂದು ಏನು ಅಂದ್ರೆ ಡ್ರೈ ಏರಿಯಾ ವೆಟ್ ಏರಿಯಾ ಅಂತ ಸಪರೇಟ್ ಮಾಡಿದೀವಿ. ನಾರ್ಮಲ್ ಆಗಿ ಕಾಮನ್ ಆಗಿ ಯಾರು ಮಾಡಲ್ಲ. ಅದು ವೆಟ್ ಏರಿಯಾ. ಅದು ವೆಟ್ ಏರಿಯಾ. ಇದು ಬಂದ್ಬಿಟ್ಟು ಡ್ರೈ ಏರಿಯಾ. ಇಲ್ಲಿ ಬಂದ್ಬಿಟ್ಟು ವಾಶ್ ಬೇಸಿನ್ ಮತ್ತೆ ವಾಟರ್ ಕ್ಲಾಸೆಟ್ಸ್ ಇರ್ತದೆ. ನೆಕ್ಸ್ಟ್ ಅದು ಬಂದ್ಬಿಟ್ಟು ಡ್ರೈ ಏರಿಯಾ. ಅದಕ್ಕೆ ಒಂದು ಗ್ಲಾಸ್ ಪಾರ್ಟಿಷನ್, ಒಂದು ಸೇಮ್ ಗೋಬೆ ಸೇಮ್. ಆಮೇಲೆ ಫಿಕ್ಸ್ಚರ್ಸ್ ಇವೆಲ್ಲಾನು ಸೇಮ್ ಯೂಶುವಲ್. ಇದು ಜಾಗ್ವಾರ್ ಯೂಸ್ ಮಾಡಿದೀವಿ ಪ್ರತಿಯೊಂದನ್ನು. ಡೈವರ್ಟರ್, ಸ್ಪೌಟ್ ಆಗಿ. ಇದು ಮ್ಯಾಟ್ ಫಿನಿಶ್ ಬರುತ್ತೆ. ಇದು ಮ್ಯಾಟ್ ಫಿನಿಶ್. ಈ ಬಿಲ್ಡಿಂಗ್ ಅಲ್ಲಿ ಎಲ್ಲಾನು ಪ್ರತಿಯೊಂದು ಮ್ಯಾಟ್ ಫಿನಿಶ್. ಯಾವುದು ಗ್ಲಾಸಿ ಅನ್ನೋದೇನೂ ಇಲ್ಲ. ಸೂಪರ್. ಓಕೆ ಸರ್. ಆ್ಯಕ್ಚುಲಿ ಇದು ತುಂಬಾನೇ ಇಷ್ಟ ಆಯಿತು. ಇಲ್ಲೂ ಒಂದು ಸ್ಟೋರೇಜ್ ಯೂನಿಟ್ ಇದೆ. ಇದೊಂದು ಸ್ಟೋರೇಜ್ ಯೂನಿಟ್ ಇದೆ ಇದು. ಓಕೆ ಸೂಪರ್. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಬೆಡ್ರೂಮ್ ಇದೆ ಸರ್. ಇದು ಬಾಲ್ಕನಿ ಬೆಡ್ರೂಮ್. ಇದು ಇದಕ್ಕೆ ಒಂದು ಬಾಲ್ಕನಿ ಪ್ರಾವಿಷನ್ ಇದೆ. ನೀವು ಎಲ್ಲೇ ನೋಡಿದ್ರು ವೆಂಟಿಲೇಷನ್ ನೀವು ನೋಡಿದಿರ. ಲೈಟೇ ಬೇಕಾಗಿಲ್ಲ ಆಕ್ಚುಲ್ ಆಗಿ. ನಾನು ಇವಾಗ ಲೈಟ್ ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ಸೇಮ್ ನಿಮ್ಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ ನಿಮ್ಗೆ. ಅದು ಲೈಟ್ ಹಾಕಿದ್ರು ಒಂದೇ ತರ ಇರ್ತದೆ, ಲೈಟ್ ಇಲ್ದೇ ಡೇ ಟೈಮ್ ಅಲ್ಲಿ ಆಲ್ಮೋಸ್ಟ್ 4 to 5 o'clock ವರ್ಗು ನಿಮ್ಗೆ ಏನು ಲೈಟ್ಸೇ ಬೇಕಾಗಿಲ್ಲ. ಆಲ್ಮೋಸ್ಟ್ ಲೈಟ್ ಡಾರ್ಕ್ ಆದ್ಮೇಲೆ ಒಂದ್ ಸ್ವಲ್ಪ ಲೈಟ್ ಬೇಕಾಗ್ತದೆ. ಇದು ಬಂದ್ಬಿಟ್ಟು ಬಾಲ್ಕನಿ ಇದೆ ಇದಕ್ಕೆ. ಇದು ನಾರ್ತ್ ಈಸ್ಟ್ ಕಾರ್ನರ್ ಬಾಲ್ಕನಿ ಬರ್ತದೆ. ತುಂಬಾನೇ ಸ್ಪೇಸ್ ಕೊಟ್ಟಿರೋ, ಆರಾಮಾಗಿ ಕೂತ್ಕೊಬಹುದು. ಇಲ್ಲಿ ಕೂತ್ಕೊಬಹುದು, ಸಿಟ್ ಔಟ್ ತರ ಇದು ಮಾಡ್ಕೊಬಹುದು. ಇದು ಫುಲ್. ಓ ಸೂಪರ್. ಇಲ್ಲಿಗೂ ಒಂದು ಬಾತ್ರೂಮ್ ಇದೆಯಲ್ಲ ಸರ್? ಇದೊಂದು ಬಾತ್ರೂಮ್ ಇದೆ. ಆಮೇಲೆ ಇಲ್ಲಿ ನೋಡಿದ್ರಲ್ಲ ಬೆಡ್ರೂಮ್ ಅಲ್ಲಿ 3 ವಿಂಡೋ ಇದೆ. ಇದು ಎಲಿವೇಶನ್ ಇದೇ ತರ ಮ್ಯಾಚ್ ಮಾಡಬೇಕು ಅಂತ ಟಾಪ್ ಟು ಬಾಟಮ್ ನೀವು ನೋಡಿದ್ರೆ ಪ್ರತಿಯೊಂದ್ರಲ್ಲೂ ನೋಡಿ ಗ್ರಾನೈಟ್ ಎಕ್ಸ್ಟ್ರೂಷನ್. ನಾನು ಇನ್ಶಿಯಲಿ ಹೇಳಿದ್ನಲ್ಲ, ಗ್ರಾನೈಟ್ ಎಕ್ಸ್ಟ್ರೂಷನ್ ಕೊಟ್ಟರು. ನಾರ್ಮಲ್ ಆಗಿ ಬೇರೆ ಬಿಲ್ಡಿಂಗ್ಸ್ ಎಲ್ಲ ನೋಡಿದ್ರೆ ಕಾಂಕ್ರೀಟ್ ಎಕ್ಸ್ಟ್ರೂಷನ್ಸ್ ಕೊಡ್ತಾರೆ. ಇಲ್ಲಿ ನಾವು ಗ್ರಾನೈಟ್ ಎಕ್ಸ್ಟ್ರೂಷನ್ಸ್ ಕೊಟ್ಟಿದ್ದೀವಿ ಪ್ರತಿಯೊಂದು. ಸೂಪರ್. ಓಕೆ ಸರ್. ನೆಕ್ಸ್ಟ್ ಇಲ್ಲಿ ಇದು ಬಂದ್ಬಿಟ್ಟು ಒಂದು ಅಟ್ಯಾಚ್ ಟಾಯ್ಲೆಟ್. ಇದು ಸೇಮ್ ಇದೂ ಜಾಗ್ವಾರ್ ಫಿಟ್ಟಿಂಗ್ಸ್ ಏನ. ಓಕೆ. ವಿತ್ ಲೋವರ್ಸ್ ಕೊಟ್ಟಿದ್ದೀವಿ ವಿಂಡೋಗೆ. ಮತ್ತೆ ಇದರಲ್ಲೂ ಅಷ್ಟೇ ಡ್ರೈ ಏರಿಯಾ, ವೆಟ್ ಏರಿಯಾ ಅಂತ ಪಾರ್ಟಿಷನ್ ಮಾಡಿ. ಓಕೆ. ಇದೆಲ್ಲ ಸ್ಟೋರೇಜ್ ಯೂನಿಟ್ಸ್ ಬರುತ್ತೆ ಇಲ್ಲಿ. ಸೂಪರ್. ನೆಕ್ಸ್ಟು ಸರ್? ನೆಕ್ಸ್ಟ್ ಬಂದ್ಬಿಟ್ಟು ಟೆರೆಸ್ ಗೋಣದಿದೆ. ಟೆರೆಸ್ ಏರಿಯಾ ಇದೆ ನೆಕ್ಸ್ಟ್. ಓಕೆ. ಇದು ಕಾಮನ್ ಏರಿಯಾ. ಇದು ಇದು ಸೇಮ್ ಬರುತ್ತಲ್ಲ ಸರ್? ಇದೆಲ್ಲ ಸೇಮ್ ಬಿಡ್ತೇನೆ ಮ್ಯಾಚ್ ಮಾಡ್ಕೊಂಡು ಹೋಗಿದೆ ಸರ್. ಟಾಪ್ ಟು ಬಾಟಮ್ ಇದೆ ಸೇಮ್. ಇದು ಪಿರಮಿಡ್ ಶೇಪ್ದು ನೀವು ಇಲ್ಲಿ ಹಾಕಿದಿರಲ್ಲ, ಕಸ್ಟಮರ್ ಕೇಳಿದ್ರೆ ಅಥವಾ ನೀವೇ? ಇಲ್ಲ, ನಾವು ಅವ್ರಿಗೆ ಸಜೆಸ್ಟ್ ಮಾಡಿದ್ದು. ವಾಸ್ತುಗೋಸ್ಕರ ಬೇಕು ಅಂದ್ಬಿಟ್ಟು ಅವ್ರಿಗೆ ಇದನ್ನ ಸಜೆಸ್ಟ್ ಮಾಡಿ ನಾವು ಮಾಡಿದೆ ಸರ್ ಇದೆಲ್ಲ ಪ್ರತಿಯೊಂದನ್ನು. ಓಕೆ ಸರ್. ಇದನ್ನ ಸೆಲೆಕ್ಟ್ ಮಾಡಿದಿರೋದು ಈ ಮಧ್ಯ ಲೈಟ್ಸ್ ಎಲ್ಲ ಪ್ರತಿಯೊಂದು ಸೆಲೆಕ್ಷನ್ ಎಲ್ಲ ನಮ್ಮ ಕಡೆಯಿಂದಾನೇ ಆಗ್ತದೆ. ಕ್ಲೈಂಟ್ದೂ ಇನ್ವಾಲ್ವ್ಮೆಂಟ್ ಇದ್ದೇ ಇರ್ತದೆ ಪ್ರತಿಯೊಂದು ಸ್ಟೇಜಸ್ ಅಲ್ಲೂ. ಸೂಪರ್ ಸರ್. ಈ ಪಿರಮಿಡ್ ಶೇಪ್ ಏನಂದ್ರೆ ವಾಸ್ತುಗೋಸ್ಕರ ಎಲ್ಲ ನೆಗೆಟಿವಿಟಿನೂ ನಲಿಫೈ ಮಾಡ್ತಾ ಹೋಗ್ತಾ ಇರ್ತದೆ ಇದರಲ್ಲಿ. ಇದು ಟೆರೇಸ್ ಸರ್. ಇದು ಟೆರೇಸ್ ಅಲ್ಲಿ ಇಲ್ಲೂ ಅದು ಸ್ಟೋನ್ ಇಲ್ಲಿ ಕೊಟ್ಟಿದ್ದೀವಿ. ಇದು ವಾಷಿಂಗ್ ಏರಿಯಾ ಬರ್ತದೆ. ಇಲ್ಲಿ ವಾಷಿಂಗ್ ಮಿಷಿನ್ ಇವೆಲ್ಲ ಇಲ್ಲಿ ಪ್ರಾವಿಷನ್ಸ್ ಮಾಡಿದ್ದೀವಿ. ಇಲ್ಲೇ ಡ್ರೈ ಮಾಡ್ಕೊಬಹುದು. ಹೌದು. ಸೂಪರ್. ಕೆಳಗಿಂದ ಮೇಲ್ಗಡೆ. ಮತ್ತೆ ಇದು ಬಂದ್ಬಿಟ್ಟು ಒಂದು ಸಿಟ್ ಔಟ್ ಏರಿಯಾಗೆ ಅಂತ ಒಂದು ಟೈಲ್ಸ್ ಅಲ್ಲೇ ಡಿಸೈನ್ ಕೊಟ್ಟು, ಡಿಸೈನರ್ ಟೈಲ್ಸ್ ಕೊಟ್ಟು ಪ್ಲಾನ್. ಓಕೆ. ಸುತ್ತಲೂ ಇಲ್ಲಿ ಸಿಟ್ ಔಟ್ ಟೇಬಲ್ಸ್ ಬರ್ತದೆ. ಟೇಬಲ್ಸ್ ಬಂದ್ಬಿಟ್ಟು ಇಲ್ಲಿ ಸಿಟ್ ಔಟ್ ಏರಿಯಾ ಇದು. ಓಕೆ ಸರ್. ಓಕೆ. ಇದು ಎಷ್ಟು ಡೈಮೆನ್ಷನು? ಡೈಮೆನ್ಷನ್ ಫುಲ್ ಸೈಟ್ ಏರಿಯಾ ಏನಿದೆ ಅದು ಹೆಡ್ರೂಮ್ ಒಂದು ಬಿಟ್ಟು ಇನ್ನೆಲ್ಲ ಫುಲ್ ಆಲ್ಮೋಸ್ಟ್ ಇದು 38 ಫೀಟ್ ಬರ್ತದೆ. ಇದು ಇಲ್ಲಿ ಯಾವ್ದು ಯೂಸ್ ಮಾಡಿರೋದು? ಇದನ್ನು ಕಜಾರಿಯಾ ಟೈಲ್ಸ್ ಬರುತ್ತೆ. ಆಂಟಿ ಸ್ಕಿಡ್. ಇದು ಗ್ರಾನೈಟ್, ಸ್ಟೀಲ್ ಗ್ರೇ ಗ್ರಾನೈಟ್ ಯೂಸ್ ಮಾಡಿರೋದು, ಪಾಲಿಶ್ ಮೆಟೀರಿಯಲ್. ಮೇಲ್ ಟೆರೆಸ್ಗೆ ಹೋಗೋಕೆ ಸ್ಪೈರಲ್ ಸ್ಟೇರ್ ಕೇಸ್ ಕೊಟ್ಟಿದ್ದೀವಿ. ಮೇಲ್ ಟೆರೆಸ್ ಅಲ್ಲಿ ಏನು ಅಂದ್ರೆ ಸೋಲಾರ್ ಪ್ರಾವಿಷನ್ ಇದೆ, ಮತ್ತೆ ನಿಮಗೆ ಬೂಸ್ಟರ್ ಪಂಪ್ ಪ್ರಾವಿಷನ್ ಇದೆ, ಮತ್ತೆ ಪ್ರತಿಯೊಂದು A to Z ಸರ್. ನೆಕ್ಸ್ಟ್ ಅಂತ ಅನ್ನೋದು ಏನು ಇರೋದಿಲ್ಲ, ಪ್ರತಿಯೊಂದು ಪ್ರಾವಿಷನ್ಸ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತೀವಿ. ಇದು ನೀವು ಸ್ಟ್ರೈಟ್ ಆಗಿ ಒಂದು ಲ್ಯಾಡರ್ ತರನೇ ಮಾಡಬಹುದಾಗಿತ್ತು, ಬಟ್ ಏನಕ್ಕೆ ಆ ಡಿಸೈನ್? ಇದು ಎಲಿವೇಶನ್ ಆಗಿ ರೋಡ್ಗೆಲ್ಲ ಎಲಿವೇಶನ್ ಬರ್ತದೆ ಅಂತಾನೆ ಇದು ಸ್ಪೈರಲ್ಲೇ ಇರಬೇಕು ಅಂತ ಇದನ್ನ ಡಿಸೈನ್ ಮಾಡಿರೋದು. ಒಂದೊಂದು ಕಾಂಪ್ರಮೈಸ್ ಆಕ್ಚುಲಿ ಯಾವುದು ಕಾಂಪ್ರಮೈಸ್ ವೇಸ್ಟ್ ಆಗದಿರಾ ಮಾಡಿರೋದು. ಕ್ಲೀನ್ ಆಗಿ ಒಂದೊಂದು ಮ್ಯಾನೇಜ್ ಮಾಡಿಟ್ಟಿರಾ ಆಕ್ಚುಲಿ. ಡಿಸೈನಿಂಗ್ ಟೀಮ್ ಅಷ್ಟು ಪರ್ಫೆಕ್ಟ್ ಆಗಿದೆ ಸರ್ ನಮ್ದು. ಆಮೇಲೆ ಸ್ಟ್ರಕ್ಚರಲ್ ಡಿಸೈನ್, ಇನಿಷಿಯಲಿ ಸ್ಟ್ರಕ್ಚರಲ್ ಡಿಸೈನ್ ಏನಿದೆ ತುಂಬಾ ಸ್ಟ್ರಕ್ಚರಲ್ ಡಿಸೈನ್ಸ್ ತುಂಬಾ ಇದು ಮಾಡಿದೀವಿ. ತುಂಬಾ ಪರ್ಫೆಕ್ಟ್ ಆಗಿ ಏನೇನು ಸ್ಟೀಲ್ ಹಾಕ್ಬೇಕು, JSW ಸ್ಟೀಲ್ ಯೂಸ್ ಮಾಡಿದೀವಿ ಇಲ್ಲಿ.
ಪ್ರತಿಯೊಂದೂ ಡಿಸೈನಿಂಗು Okay. ಜಿಯೋಟೆಕ್ನಿಕಲ್ ರಿಪೋರ್ಟ್ಸ್ ಇರ್ಬೋದು ಎಲ್ಲಾನು ಗ್ಯಾದರ್ ಮಾಡಿಕೊಂಡು ನೆಕ್ಸ್ಟ್ ಡಿಸೈನ್ ಮಾಡಿಬಿಟ್ಟು ಆಮೇಲೆ ಎಕ್ಸಿಕ್ಯೂಷನ್ಗೆ ಬಂದಿದ್ದೀವಿ. ಓಕೆ ಸರ್, ನೆಕ್ಸ್ಟ್ ಇದು ಬೇಸಿಕ್ ನಾವು ಸ್ಟಾರ್ಟ್ ಮಾಡಕ್ ಮುಂಚೆ ನೀವು ಪ್ಲಾನ್ ಕೊಡ್ತೀರಲ್ಲ, ನಿಮ್ನ ಮೀಟ್ ಆಗಬೇಕು ಅಂದ್ರೆ ಫಸ್ಟ್ ಅಪಾಯಿಂಟ್ಮೆಂಟ್ ತೊಗೊಬೇಕು. ಅಪಾಯಿಂಟ್ಮೆಂಟ್ ತಗೊಬೋದು, ಕಾಲ್ ನಂಬರ್ ಇರ್ತದೆ, ನಂಬರ್ ಕಾಲ್ ಮಾಡ್ಕೊಂಡು ನಿಮ್ದು ಆಫೀಸ್ ಎಲ್ಲಿ ಬರುತ್ತೆ ಸರ್? ಆಫೀಸ್ ಬಂದ್ಬಿಟ್ಟು ನಾಗರ್ಬಾವಿಯಲ್ಲಿ ಆಫೀಸ್. ನಮ್ಮ ಡೆಕೋರ್ ಸ್ಟುಡಿಯೋ ಬಂದ್ಬಿಟ್ಟು ಆರ್ ನಗರ ವಿವಾ ಡಿಸೈನ್ಸ್ ಬರ್ತದೆ. ಓಕೆ, ಸೊ ವಿವಾ ಡಿಸೈನ್ಸ್ ನಿಮ್ದು ಒಂದೇ ಕಂಪನಿ, ಕಂಪನಿ, ಇಂಟೀರಿಯರ್ ಅದು ಸೂಪರ್ ಸರ್. ನೆಕ್ಸ್ಟ್ ಇವಾಗ ಹೇಳ್ಬೇಕಂದ್ರೆ ಈ ಪ್ರಾಜೆಕ್ಟ್ ನಾವು ಸ್ಟಾರ್ಟ್ ಮಾಡಕ್ ಮುಂಚೆ ಫಸ್ಟ್ ಡಿಸೈನ್ಸ್ ಎಲ್ಲ ಕೊಡ್ತೀರಾ, ನೀವು ಕೂಡ ಕೊಟ್ಟಿರ್ತೀರಾ. ಈ ಓನರ್ ಬಂದ್ಬಿಟ್ಟು ಪರ್ಟಿಕ್ಯುಲರ್ ಅದೇ ಡಿಸೈನ್ ಚೂಸ್ ಮಾಡಿದ್ರ, ಇಲ್ಲ ನನಗೆ ಬೇಡ ಬೇರೆ ಡಿಸೈನ್ ಚೂಸ್ ಮಾಡಿ ಆ ಥರ ಎಲ್ಲ? ರಿವಿಷನ್ಸ್ 1 or 2 ರಿವಿಷನ್ಸ್ ನಾರ್ಮಲ್ ಇದ್ದೇ ಇರ್ತದೆ. ರಿವಿಷನ್ಸ್ ಮಾಡ್ಬಿಟ್ಟು ಅದೇನು ಪ್ಲಾನ್ ಫಿಕ್ಸ್ ಆಗಿತ್ತು ಅಗ್ರಿಮೆಂಟ್ ಟೈಮಲ್ಲಿ ಸೇಮ್ ಅದೇನೇ ಎಕ್ಸಿಕ್ಯೂಷನ್ ಅಲ್ಲಿ ಪಿನ್ ಟು ಪಿನ್ ಪ್ರತಿಯೊಂದು ಲೈಟ್ ಫಿಟ್ಟಿಂಗ್ಸ್ ಆಗಿರ್ಬೋದು ಪ್ರತಿಯೊಂದು ಸೆಲೆಕ್ಷನ್ ಆಗೋಗಿತ್ತು. ಓಕೆ ಸರ್, ಇವಾಗ ಇದು ಟೋಟಲ್ ಕಾಸ್ಟ್ ಎಷ್ಟಾಗಿರ್ಬೋದು? ಟೋಟಲ್ ಕಾಸ್ಟ್ ಬಂದ್ಬಿಟ್ಟು 75 lakhs ಆಗಿದೆ. ಇದು 75 lakhs ಅಷ್ಟೇ ಆಗಿರೋದು. 75 lakhs ಇನ್ಕ್ಲೂಡಿಂಗ್ ಇಂಟೀರಿಯರ್ 75 lakhs. ನಾನೇನೋ ಒಂದು ಕ್ರೋರ್ ಆಗಿರ್ಬೋದು ಅನ್ಕೊಂಡೆ, ಬಿಕಾಸ್ ಆ ಥರ ಒಂದು ಕ್ವಾಲಿಟಿ ಮೆಟೀರಿಯಲ್ ಮೆಟೀರಿಯಲ್. ಸೂಪರ್ ಸರ್. ನೆಕ್ಸ್ಟ್ ಇವಾಗ ಒಂದು ಲೋನ್ ಆಪ್ಷನ್ ಬಂದ್ರೆ ಅದು ಕೂಡ ಇರುತ್ತಾ ನಿಮ್ಮ ಕಡೆ? ಲೋನ್ ಆಪ್ಷನ್ಗೂ ಪ್ರೋಸೆಸ್ ಮಾಡ್ಕೊಡ್ತೀವಿ ಪ್ರತಿಯೊಂದು A to Z ಸರ್. ಟರ್ನ್ ಕೀಗೆ ನಿಮಗೆ ನೀವು ಒಂದು ಸೈಟ್ ಅಂತ ಕೊಟ್ರೆ ಫುಲ್ ಫಿನಿಶಿಂಗ್ ಆಗಿ ಇವಾಗ ನೋಡಿದ್ರಲ್ಲ ಹ್ಯಾಂಡ್ ಓವರ್ ಫುಲ್ ಈ ತರ ಕೊಡ್ತೀರಾ ಪ್ರತಿಯೊಂದು. ಓಕೆ ಸರ್, ಸೂಪರ್. ನೆಕ್ಸ್ಟ್ ಇವಾಗ ಅಮೌಂಟ್ ಪೇ ಮಾಡೋದು ಇವಾಗ ಒಂದು 75 lakhs ಅಂತ ಹೇಳ್ತೀರಾ, ಅದು ಸ್ಟಾರ್ಟಿಂಗ್ ಅದಕ್ಕೆ ಪೇ ಮಾಡಬೇಕಾ ಅಥವಾ ಸ್ಟೆಪ್ ಬೈ ಸ್ಟೆಪ್ ಪೇ ಮಾಡಿ? ಸ್ಲ್ಯಾಬ್ ವೈಸ್ ಇರ್ತದೆ, ಪ್ರತಿಯೊಂದಕ್ಕೂ ಸ್ಲ್ಯಾಬ್ಸ್ ಫಿಕ್ಸ್ ಮಾಡಿರ್ತೀವಿ. ಆ ಸ್ಲ್ಯಾಬ್ ಅಲ್ಲಿ ಡಿಸ್ಪ್ಯಾಚ್ ಆದ ತಕ್ಷಣ ನಾವು ವರ್ಕ್ ಮಾಡ್ಕೊಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ.